ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವೆಲ್ಲಿ ನೋಡ್ಬೋದು 33 ಚಾಪ್ಟರ್ಸ್, 33 ಕ್ವೆಶ್ಚನ್ಸ್. ನಿಮ್ಮ ಸೋಷಿಯಲ್ ಸೈನ್ಸಲ್ಲಿ 33 ಚಾಪ್ಟರ್ ಇದೆ. ಸೊ ಪ್ರತಿಯೊಂದು ಚಾಪ್ಟರಿಂದ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆಯೋ ಆ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ನ ಪಿಕ್ ಮಾಡಿ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ 33 ಚಾಪ್ಟರಿಂದ ಒಂದೊಂದು ಕ್ವೆಶ್ಚನ್ ತೊಗೊಂಡ್ರು 33 ಕ್ವೆಶ್ಚನ್ಸ್ಗಳು ಆಗುತ್ತೆ. ಆ್ಯಂಡ್ ಇಲ್ಲಿ ಐ ಹ್ಯಾವ್ ಮೇಡ್ ಶ್ಯೂರ್ ನಿಮ್ಮ ಫಸ್ಟ್ ಪ್ರಿಪ್ರೇಟ್ರಿ ಕ್ವೆಶ್ಚನ್ಸ್ ಏನಿದೆ ಅದನ್ನು ನಾನು ಹಾಕಿಲ್ಲ. ಅದನ್ನು ಬಿಟ್ಟು ಬೇರೆ ಕ್ವೆಶ್ಚನ್ಸ್ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಹಾಕಿದ್ದೀನಿ. ಓಕೆ, ಸೊ 33 ಕ್ವೆಶ್ಚನ್ಸ್ ನೀವು ಗೊತ್ತು ಮಾಡ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ಲಾಸ್ಟ್ ತನಕ ಈ ವಿಡಿಯೋನ ನೋಡಿ. ಓಕೆನಾ? ಎಸ್ ಮಕ್ಕಳೇ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಿ ಯಾರ್ಯಾರೆಲ್ಲ ಲಾಸ್ಟ್ ಮಿನಿಟ್ ಪ್ರಿಪ್ರೇಟರಿ ಸ್ಟ್ರಾಟಜಿನ ನೋಡಿದ್ದೀರಾ ಅಂತ. ನೋಡಿ ನಾನು ಏನೇನು ಟೈಮ್ ಟೇಬಲ್ನ ಕೊಟ್ಟಿದ್ದೀನೋ ಅದ್ರ ಪ್ರಕಾರ ನಡ್ಕೊಂಡಿದ್ದೀರಾ ಅಂತ. ಎಸ್ ಅಂತ ಟೈಪ್ ಮಾಡಿ ಬೇಗ, ಅಥವಾ ಥಮ್ಸ್ ಅಪ್ನ ಕೊಡಿ. ಎಸ್, ನಾವು ನೋಡಿದ್ದೀವಿ, ನೀವು ಹೇಳಿರೋ ಪ್ರಕಾರನೇ ನಡ್ಕೊಂಡಿದ್ದೀವಿ, ಓದ್ಕೊಂಡಿದ್ದೀವಿ ಅಂತ ಎಷ್ಟು ಜನ ಎಸ್ ಅಂತ ಹೇಳ್ತೀರಾ ನೋಡೋಣ ಬೇಗ. ನೋ ಅಂತ ಇದ್ದರೆ ನೋ ಅಂತಲೂ ಹೇಳಿ, ಪರವಾಗಿಲ್ಲ. ಓಕೆ, ಆಯಿತಾ? ಕಮೆಂಟ್ ಮಾಡಿದ್ದಾಯ್ತಾ? ಓಕೆ, ಎಸ್. ಸೊ ಎಸ್ ಅಂತ ಟೈಪ್ ಮಾಡಿದವ್ರಿಗೆಲ್ಲ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರನೇ ಮಾಡ್ತಾ ಇರೋದು ಇದೆಲ್ಲ. ಯಾರ್ಯಾರೆಲ್ಲ ನೋ ಅಂತ ಟೈಪ್ ಮಾಡಿದ್ರು ಯು ಹ್ಯಾವ್ ರಿಯಲಿ ಮಿಸ್ಡ್ ಔಟ್ ಸಮಥಿಂಗ್ ಮಕ್ಕಳೇ. ಸೊ ಇನ್ನೂ ತಡ ಆಗಿಲ್ಲ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರೈಟ್? ಎಸ್. ಸೊ ಫಸ್ಟ್ ಎಲ್ಲ ಇದೇ ರೀತಿ ಮಾಡ್ತಾ ಇದ್ದೀನಿ. ಆಲ್ ಹಿಸ್ಟ್ರಿ ಚಾಪ್ಟರ್ಸ್, ಪಾರ್ಟ್ 1 ಪಾರ್ಟ್ 2 ಕಂಬೈನ್ ಆಲ್ ಹಿಸ್ಟ್ರಿ ಚಾಪ್ಟರ್ಸಿಂದ ಬರುವಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಒಂದೊಂದು. ಅದಾದಮೇಲೆ ಪಾಲಿಟಿಕಲ್ ಸೈನ್ಸ್, ಜಾಗ್ರಫಿ ಆ ಥರ ಮಾಡ್ಕೊತಾ ಹೋಗೋಣ. ಓಕೆನಾ ಮಕ್ಕಳೇ? ಸೊ ಫಸ್ಟ್ ಇತಿಹಾಸ, ಹಿಸ್ಟ್ರಿಯಿಂದ ಯಾವುದು ಅಂತ ನೋಡೋಣ. ಎಸ್ ಮಕ್ಕಳೇ, ನಿಮ್ಮ ಫಸ್ಟ್ ಚಾಪ್ಟರಿಂದ ಫಸ್ಟ್ ಕ್ವೆಶ್ಚನ್, ವಾಟ್ ವೇರ್ ದ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಬಕ್ಸರ್ ಕದನದ ಪರಿಣಾಮಗಳು. ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ ಏನಿದೆ ಈಸ್ ಈಕ್ವಲ್ ಟು ಚಾಪ್ಟರ್ ನಂಬರ್. ಸೊ ಫಸ್ಟ್ ಚಾಪ್ಟರ್ ಅಂದರೆ ಫಸ್ಟ್ ಕ್ವೆಶ್ಚನ್, ಸೆಕೆಂಡ್ ಚಾಪ್ಟರ್ ಅಂದರೆ ಸೆಕೆಂಡ್ ಕ್ವೆಶ್ಚನ್, ಆ ಥರ. ಓಕೆನಾ ಮಕ್ಕಳೇ? ಸೊ ಇದಕ್ಕೆ ಆನ್ಸರ್ ನೀವು, ಇದು ಲಾಸ್ಟಲ್ಲಿ ಬರುವಂಥದ್ದು. ಸೊ ಪ್ಲಾಸಿ ಆಗೋಗುತ್ತೆ ಬಕ್ಸರಲ್ಲೂ ಅವ್ರು ಕೇಳ್ತಾ ಇರೋದು ಪರಿಣಾಮಗಳು. ಸೊ ಲಾಸ್ಟ್ ಪಾರ್ಟ್ ಈ ಒಂದು ಚಾಪ್ಟ್ರಲ್ಲಿ ಏನಾಗುತ್ತೆ ಅದನ್ನು ನೀವು ಬರಿತಾ ಹೋಗಬೇಕು. ಸೊ ಏನಪ್ಪ ಅಂತಂದರೆ ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್. ಸೊ ಬೇಸಿಕಲಿ ದಿವಾನಿ ರೈಟ್ಸ್ ಏನಿದೆ ಬೆಂಗಾಲ್ ಮೇಲೆ ಅದು ಬ್ರಿಟಿಷ್ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಶಾ ಆಲಮ್ ಟು ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು ರೈಟ್ಸು ಆ್ಯನ್ಯಲ್ 26 lakh rupeesಗೆ ಕೊಟ್ಬಿಡ್ತಾನೆ. ಓಕೆ, 26 ಲಕ್ಷ ರೂಪಾಯಿಗಳು. ಸೊ ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ ಕೊಡುವಂಥದ್ದು. ಅದಾದಮೇಲೆ ದ ನವಾಬ್ ಆಫ್ ಅವಧ್ ಪೇಡ್ ಅ ಫೈನ್ ಆಫ್ ₹50 lakhs. ಏನು ಮಾಡ್ತಾನೆ? ಕಂಪನಿಗೆ 50 ಲಕ್ಷ ರೂಪಾಯಿಗಳನ್ನು ಕೊಡ್ತಾನೆ ಫೈನ್ ಆಗಿ. ಯಾರು? ದ ನವಾಬ್ ಆಫ್ ಅವಧ್. ಆ್ಯಂಡ್ ದೆನ್ ಕಂಪನಿ ಪೇಡ್ ಪೆನ್ಷನ್ ಟು ಮಿರ್ ಜಾಫರ್ಸ್ ಸನ್. ಸೊ ಅಗೇನ್ ಇಲ್ಲಿ ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಮಾತಾಡ್ತಾ ಇರೋದು. ಸೊ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ವಿಶ್ರಾಂತಿ ವೇತನ ಕೊಡ್ತಾರೆ. ಒಂದು ನಿಮಿಷ ಇದೆ ರೇಸ್ ಮಾಡಿಬಿಡ್ತೀನಿ. ಸೊ ಯಾರಿಗೆ? ಮಿರ್ ಜಾಫರ್ ಮಗನಿಗೆ. ನೆಕ್ಸ್ಟ್, ಬ್ರಿಟಿಷ್ ದ ರಿಯಲ್ ಹೋಲ್ಡರ್ಸ್ ಆಫ್ ಪವರ್ ಓವರ್ ಬಿಹಾರ್, ಬೆಂಗಾಲ್ ಆ್ಯಂಡ್ ಒಡಿಶಾ ಪ್ರಾವಿನ್ಸ್, ಇವನ್ ಅವಧ್ ರಿಮೈನ್ಡ್ ಅಂಡರ್ ದಿಯರ್ ಕಂಟ್ರೋಲ್. ಸೊ ಬೇಸಿಕಲಿ ಬೆಂಗಾಲ್ ಮೇಲೆ ಅವ್ರಿಗೆ ಆಸೆ ಇತ್ತು. ಬೆಂಗಾಲ್ಗೋಸ್ಕರ ಅಂತ ಹೋರಾಟ ಮಾಡಿ ಅವ್ರಿಗೆ ಬಿಹಾರು, ಒಡಿಶಾ, ಅವಧ್ ಎಲ್ಲಾನು ಅವರ ಒಂದು ವಶಕ್ಕೆ ಪಡಿತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ 1765 ರಾಬರ್ಟ್ ಕ್ಲೈವ್ ಬ್ರಾಟ್ ಇನ್ ಡ್ಯುವೆಲ್ ಗವರ್ಮೆಂಟ್ ಇನ್ ಬೆಂಗಾಲ್. ಸೊ 1765 1766ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ತರ್ತಾರೆ. ದ್ವಿಸರ್ಕಾರ, ಡ್ಯುವೆಲ್ ಗವರ್ಮೆಂಟ್ ಅಂದರೆ 2 ಗವರ್ಮೆಂಟು. ಒಂದು ಆಡಳಿತ ನೋಡ್ಕೊಳ್ಳೋದಕ್ಕೆ, ಇನ್ನೊಂದು ಏನಪ್ಪ ಅಂತಂದರೆ ಈ ಫೈನ್ಗಳು ಕಲೆಕ್ಟ್ ಮಾಡೋದಕ್ಕೆ, ರೆವೆನ್ಯೂ ಮನಿ, ಓಕೆ, ಅದನ್ನು ನೋಡ್ಕೊಳ್ಳೋದಕ್ಕೆ. ಒಬ್ಬರು ಜನರನ್ನ ನೋಡ್ಕೊಳ್ಳೋದಕ್ಕೆ, ಆ ಒಂದು ಏರಿಯಾನ ನೋಡ್ಕೊಳ್ಳೋದಕ್ಕೆ, ಇನ್ನೊಂದು ದುಡ್ಡಿನ ವಿಷಯಗಳೇನೇನಿದೆ ಅದನ್ನು ನೋಡ್ಕೊಳ್ಳೋದಕ್ಕೆ. ಈ ದುಡ್ಡಿನ ವಿಷಯ ನೋಡ್ಕೊಳ್ಳೋದು ಬ್ರಿಟಿಷ್ ಅವರು, ಜನರನ್ನ ಅಲ್ಲಿರುವಂಥ ಏರಿಯಾ ಅದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ಭಾರತೀಯರು. ಸೊ ಇದಕ್ಕೊಂದು ಗೌರ್ಮೆಂಟ್, ಇದಕ್ಕೊಂದು ಗೌರ್ಮೆಂಟ್. ಸೊ ಇಲ್ಲೇ ನೀವು ನೋಡ್ಬೋದು ದುಡ್ಡಿನ ವಿಷಯ ಎಲ್ಲ ಅವರೇ ನೋಡ್ಕೋತಾ ಇದ್ದಾರೆ ಬ್ರಿಟಿಷ್ ಅವರು. ಓಕೆ, ಸೊ ದ್ಯಾಟ್ ವಾಸ್ ದ ಕನ್ನಿಂಗ್ ಥಿಂಗ್ ವಿಚ್ ಯಾರು? ರಾಬರ್ಟ್ ಕ್ಲೈವ್ ಮಾಡಿದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ 1765 ನನಗೆ ಗೊತ್ತು, ನಾನು ಇಲ್ಲಿ ಹಾಕಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಬರೆಯೋದಕ್ಕೆ ಹೋಗಬೇಡಿ. ಖಂಡಿತವಾಗಿ ಕನ್ಫರ್ಮಾಗಿ ನನಗೆ ಗೊತ್ತಪ್ಪ ಅಂತ ಅಂದ್ರೇ ಬರೀರಿ. ಇಲ್ಲಾಂದರೆ ದಯವಿಟ್ಟು ಬರೆಯೋದಕ್ಕೆ ಹೋಗಬೇಡಿ. 2 marks, 3 marks, 4 mark ಕ್ವೆಶ್ಚನಲ್ಲಿ. 1 markಲ್ಲೆಲ್ಲ ಡೆಫಿನೆಟ್ಲಿ ಬರೀಲೇಬೇಕಾಗುತ್ತೆ. ಅಥವಾ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ಆಬ್ವಿಯಸ್ಲಿ ಯು ಹ್ಯಾವ್ ಟು ಚೂಸ್.
ಬಟ್ ಈ ಥರ ಬಿಗ್ ಆನ್ಸರ್ಸಲ್ಲಿ ಗೊತ್ತಿದ್ರೆ ಮಾತ್ರ ಬರೀರಿ, ಇಲ್ಲಾಂದರೆ ಬರೆಯೋದಕ್ಕೆ ಹೋಗ್ಬಿಡಿ. ಓಕೆ. ಆ್ಯಂಡ್ ದ ಬ್ರಿಟಿಷ್ ಗೇನ್ ಪಾಲಿಟಿಕಲ್ ಕಂಟ್ರೋಲ್ ಓವರ್ ಇಂಡಿಯಾ ಟು ಪ್ರೊಟೆಕ್ಟ್ ದಿಯರ್ ಬಿಸ್ನೆಸ್ ಇಂಟ್ರೆಸ್ಟ್. ಸೊ ಬ್ರಿಟಿಷ್ ತಮ್ಮ ವ್ಯವಹಾರ ಹಿತಾಸಕ್ತಿಗಳನ್ನು ರಕ್ಷಿಸಲು ಭಾರತದ ಮೇಲೆ ರಾಜಕೀಯ ನಿಯಂತ್ರಣವನ್ನು ಪಡೆದರು. ಸೊ ಅವ್ರಿಗೆ ಬೇಕಾಗಿದ್ದು ಆಯಿತು ಇಲ್ಲಿ. ಓಕೆನಾ. ಸೊ ಇದು ಬಕ್ಸರ್ ಕದನ ಆಗೋ ಅಷ್ಟೊತ್ತಿಗೆ ಆಗಿರುವಂಥ ಪರಿಣಾಮಗಳು. ನೆಕ್ಸ್ಟು, ಸೊ ನಿಮ್ಮ ಸೆಕೆಂಡ್ ಚಾಪ್ಟರಿಂದ ವಾಟ್ ವೇ ದ ಕಂಡೀಷನ್ಸ್ ಅಂಡರ್ ಸಬ್ಸಿಡರಿ ಅಲಯನ್ಸ್. ಓಕೆ, ಸಹಾಯಕ ಸೈನ್ಯ ಪದ್ಧತಿ ಅಡಿಯಲ್ಲಿ ಪರಿಸ್ಥಿತಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ನೀವು ನೋಡ್ಬೋದು, ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇಂಡಿಯನ್ ಕಿಂಗ್ಡಮ್. ಸೊ ಅವರಿಗೆ ಇಂಡಿಯನ್ ಕಿಂಗ್ಸು ಬ್ರಿಟಿಷ್ ಆರ್ಮಿ ಏನಿದೆ, ಇಂಡಿಯನ್ ಕಿಂಗ್ಸ್ ಅವರ ಒಂದು ಆರ್ಮಿನ ಇಟ್ಕೋಬೇಕು, ಬಟ್ ಬ್ರಿಟಿಷ್ ಆರ್ಮಿನ ಇಟ್ಕೋಬೇಕು ಅಂತ ಫೋರ್ಸ್ ಮಾಡ್ತಾರೆ. ಅದಲ್ಲದೆ ಅವರಿಗೆ ತಿಂಗಳ ಸಂಬಳ ಕೊಡಬೇಕು, ಅವ್ರ ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕು ಅನ್ನೋದು ಒಂದು ರೂಲ್ನ ಪಾಸ್ ಮಾಡ್ತಾರೆ. ಅದು ಪಾಯಿಂಟ್ ನಂಬರ್ 1. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ಸೊ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ನಿವಾಸಿಯನ್ನು ಹೊಂದಿರಬೇಕಾಗಿತ್ತು. ಲೈಕ್ ಇವಾಗ ಮಂತ್ರಿ ಎಲ್ಲ ಹೇಗಿರ್ತಾರೋ ಆ ಥರನೇ ಒಬ್ಬ ಬ್ರಿಟಿಷರು ಇರಬೇಕಿತ್ತು ಕೆಳಗಡೆ. ಸೊ ರಾಜನ ಕೆಳಗಡೆ ಎಲ್ಲ ನೋಡಿಕೊಂಡು ಬ್ರಿಟಿಷ್ ಅವರಿಗೆ ಹೋಗಿ ಒಪ್ಪಿಸೋವಂಥದ್ದು, ಆಯಿತಾ. ಸೊ ಆ ಥರ ಒಬ್ರು ಇರಬೇಕಿತ್ತು. ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ಸ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಸೊ ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೇ ಒಬ್ಬರು ಯುರೋಪಿಯರನ್ನು, ಅವನು ಆಳಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಅಥವಾ ಸೈನಿಕ ಆಗಿರ್ಬೋದು, ನಾನು ರಾಜ, ಬಟ್ ನಾನು ರಾಜ ಆಗಿದ್ರೂ ಯಾರನ್ನೂ ನಾನು ಅಪಾಯಿಂಟ್ ಮಾಡ್ಕೋಬಾರ್ದಾಗಿತ್ತು. ಸೊ ಬ್ರಿಟಿಷ್ ಅವ್ರ ಪರ್ಮಿಷನ್ ತೊಗೊಂಡೆ ನನಗೆ ಇವ್ರನ್ನ ನನ್ನ ಕೆಲ್ಸಕ್ಕೆ ಕಳಿಸಿ ಅಂತ ಹೇಳಬೇಕಿತ್ತು. ಸೊ ಅದೊಂದು. ಸೊ ಇಷ್ಟೆಲ್ಲ ಮಾಡಿದರೆ, ಇನ್ ರಿಟರ್ನ್ ಟು ಆಲ್ ಆಫ್ ದೀಸ್ ಸರ್ವಿಸಸ್ ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್. ಸೊ ಇಷ್ಟೆಲ್ಲ ಮಾಡಿದ್ರೆ ಬ್ರಿಟಿಷ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಆ ಒಂದು ರಾಜನಿಗೆ ಸಹಾಯ ಮಾಡ್ತಾರೆ. ಹೇಗಪ್ಪ ಅಂತಂದರೆ, ಆಂತರಿಕ ಅಥವಾ ಬಾಹ್ಯ ಆಕ್ರಮಣದಿಂದ ರಾಜ್ಯಕ್ಕೆ ರಕ್ಷಣೆ ನೀಡುವಂಥದ್ದು. ಸೊ ಒಳಗೊಳಗೆ ಏನಾದರೂ ತೊಂದರೆ ಆಗ್ತಾಯಿದೆ, ಅಥವಾ ಹೊರಗಡೆಯಿಂದ ಬೇರೆಯವ್ರು ಯಾರೋ ಬಂದರೂ ನಿನಗೆ ತೊಂದರೆ ಕೊಡ್ತಾಯಿದ್ರೆ ಆವಾಗ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ. ನೆಕ್ಸ್ಟು, ಬ್ರಿಟಿಷ್ ರೆವೆನ್ಯೂ ಸಿಸ್ಟಮ್ ಅಫೆಕ್ಟೆಡ್ ಇಂಡಿಯನ್ ಅಗ್ರಿಕಲ್ಚರ್ ಸಬ್ಸ್ಟ್ಯಾನ್ಷಿಯೇಟ್. ಸೊ ನಿಮ್ಮ ಥರ್ಡ್ ಚಾಪ್ಟರಿಂದ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್ ಇದು. ಬ್ರಿಟಿಷರ ಆದಾಯ ವ್ಯವಸ್ಥೆಯು ಭಾರತೀಯ ಕೃಷಿಯ ಮೇಲೆ ಪರಿಣಾಮ ಬೀರಿತು, ಸಮರ್ಥಿಸಿ ಅಂತ. ಸೊ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ವರ್ ಕ್ರಿಯೇಟೆಡ್. ನಿಮಗೆ ಗೊತ್ತೇ ಇರೋ ವಿಷಯ ಇದು. ಜಮೀನ್ದಾರ್ಗಳು ಹುಟ್ಕೋತಾರೆ ಹೊಸದಾಗಿ. ಫಾರ್ಮರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಜಮೀನ್ದಾರ್ಸು ಲಾಭ ಪಡಿತಾರೆ, ಬ್ರಿಟಿಷವರು ಲಾಭ ಪಡಿತಾರೆ. ಬಟ್ ಇಲ್ಲಿ ಲಾಸ್ ಆಗೋದು ಯಾರಿಗಪ್ಪ ಅಂತಂದರೆ ರೈತನಿಗೆ. ಓಕೆ, ಸೊ ರೈತರು ನಿಧಾನವಾಗಿ ಭೂರಹಿತರಾಗ್ತಾರೆ, ಲ್ಯಾಂಡ್ಲೆಸ್ ಆಗ್ತಾರೆ. ಲ್ಯಾಂಡ್ ಬಿಕೇಮ್ ಅ ಕಮಾಡಿಟಿ. ಒಂದು ಸರಕಾಯ್ತು ಅಂದರೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರಪ್ಪ, ಭೂಮಿಯಪ್ಪ, ಅದರಿಂದ ನಾನು ಬೆಳೆ ಬೆಳೆಸ್ತಾ ಇದ್ದೀನಿ, ಅದರಿಂದ ನಾನು ಹೊಟ್ಟೆ ತುಂಬ್ತಾ ಇದೆ. ಸೊ ಈ ರೀತಿ ನೋಡೋದನ್ನು ಬಿಟ್ಬಿಟ್ರು ಎಲ್ಲರೂ. ಅದನ್ನು ಒಂದು ಸರಕು ಥರ ನೋಡ್ತಾ ಇದ್ರು. ಓ ಏನಪ್ಪ, ನನ್ನ ವ್ಯವಹಾರಕ್ಕೊಂದು ವಿಷಯ ಅದು ಅಂತ ನೋಡೋದಕ್ಕೆ ಶುರು ಮಾಡಿದ್ರು. ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಮಾರ್ಟ್ಗೇಜ್ ದೇರ್ ಲ್ಯಾಂಡ್ಸ್, ಆಯಿತಾ. ಸೊ ಅನೇಕ ಜಮೀನ್ದಾರ್ ಏನು ಮಾಡಬೇಕಪ್ಪ, ತಮ್ಮ ಭೂಮಿಯನ್ನು ಗಿರಿವಿ ಇಡಬೇಕಿತ್ತು. ಅದೊಂದು ಪಾಯಿಂಟ್ ಆಯಿತು. ಅಗ್ರಿಕಲ್ಚರ್ ಸೆಕ್ಟರ್ ಹ್ಯಾಡ್ ಬಿಕೇಮ್ ಕಮರ್ಷಿಯಲೈಸ್ಡ್. ಎಲ್ಲ ದುಡ್ಡುಗೋಸ್ಕರನೇ ಮಾಡೋ ಥರ ಆಯಿತು ಕೃಷಿ ಕೂಡ. ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗರ್. ಅಂದರೆ ಹಣ ಲೇವಾದೇವಿಗಳು ಯಾರಿದ್ದಾರೆ ಅಂದರೆ ನಮ್ಮ ಜಮೀನ್ದಾರ್ಸ್ ಥರನೇ ಮನಿ ಲೆಂಡರ್ಸ್ ಯಾರಿದ್ರು ಅವರು ಕೂಡ ತುಂಬ ಬಲವಾದರು. ಓಕೆ, ಆ್ಯಂಡ್ ದೆನ್ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೇಬರರ್ಸ್ ಡಿಡ್ ನಾಟ್ ಗೆಟ್ ರೆಗ್ಯುಲರ್ ವರ್ಕ್ಸ್. ಓಕೆ, ಸೊ ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಕೆಲಸ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆತ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್. ಸೊ ರೈತರು ಸಾಲದಲ್ಲೇ ಹುಟ್ತಾಯಿದ್ರು, ಸಾಲದಲ್ಲೇ ಬದುಕ್ತಾಯಿದ್ರು, ಸಾಲದಲ್ಲೇ ಸಾಯ್ತಾಯಿದ್ರು ಅಂಥ ಒಂದು ಸಿಚುವೇಶನ್. ಬಿಕಾಸ್ ಇವಾಗ ಭೂಮಿ ಇಲ್ಲ. ಭೂಮಿ ಇದ್ರೇ ಅಲ್ವಾ ಅಗ್ರಿಕಲ್ಚರ್ ಮಾಡೋಕ್ಕಾಗೋದು, ಕೃಷಿ ಮಾಡಿದ್ರೇ ಅಲ್ವಾ ಸಂಪಾದನೆ ಅನ್ನೋದಾಗ್ತಾಯಿತ್ತು. ಸೊ ಭೂಮಿನೇ ಇಲ್ಲ ಅಂತಂದರೆ ಹೇಗೆ? ಸೊ ಆ ಥರ ಪ್ರಾಬ್ಲಮ್ ಆಯಿತು. ಟ್ಯಾಕ್ಸ್ ವಾಸ್ ಪೇಡ್ ಮೋರ್ ದೆನ್ ದೇ ಪ್ರೊಡ್ಯೂಸ್ ಇನ್ ಫಾರ್ಮ್ಸ್. ಸೊ 100 ರೂಪಾಯಿ ಸಂಪಾದನೆ ಮಾಡಿದರೆ 150 ರೂಪಾಯಿ ತೆರಿಗೆ ಕೊಡಬೇಕಿತ್ತು. ಅದೊಂದು ಪ್ರಾಬ್ಲಮ್ಮು. ಹ್ಯಾಡ್ ಟು ಪೇ ಟ್ಯಾಕ್ಸ್ ಇವನ್ ಡ್ಯೂರಿಂಗ್ ಡ್ರಾಟ್ಸ್ ಆ್ಯಂಡ್ ಫ್ಲಡ್ಸ್. ಯಾವುದೇ ರೀತಿಯಾದಂಥ ಒಂದು ಬೆಳೆ ಬೆಳೆಸೋಕೆ ಆಗ್ತಾ ಇಲ್ಲ ಅಂಥ ಒಂದು ಸಿಚುವೇಷನಲ್ಲೂ ಟ್ಯಾಕ್ಸ್ ಕಟ್ಟಬೇಕಿತ್ತು. ಬರಗಾಲ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅಂಥ ಒಂದು ಸಿಚುವೇಷನಲ್ಲೂ ತೆರಿಗೆ ಕಟ್ಟಲೇಬೇಕಿತ್ತು. ಆಯಿತಾ, ಅದೊಂದು ಪಾಯಿಂಟ್. ನೆಕ್ಸ್ಟು 4ನೇ ಚಾಪ್ಟರಿಂದ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ದ 3rd and 4th ಆಂಗ್ಲೋ ಮೈಸೂರು
ವಾರ್ಸ್ ರೆಡ್ಯೂಸ್ ದ ಸ್ಟ್ರೆಂತ್ ಆಫ್ ಟಿಪ್ಪು ಸುಲ್ತಾನ್ ಆಫ್ ಮೈಸೂರ್ ಜಸ್ಟಿಫೈ. ಅಥವಾ ನಿಮಗೆ ಬರೀ 2 ಮಾರ್ಕ್ಸ್ಗೆ ದ ರಿಸಲ್ಟ್ಸ್ ಆಫ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ನ ಕೇಳ್ಬೋದು. ಸೊ ಒಟ್ಟಿಗೆ 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ವಾರ್ ಯುದ್ಧಗಳ ಬಗ್ಗೆ ಕೇಳ್ಬೋದು, ಅಥವಾ ಬರೀ 3ನೇ ಆಂಗ್ಲೋ ಮೈಸೂರು ವಾರ್ ಯುದ್ಧದ ಫಲಿತಾಂಶಗಳು ಅಂತ 2 ಮಾರ್ಕ್ಸ್ ಕೇಳ್ಬೋದು. ಓಕೆನಾ? ಸೊ ಫಸ್ಟ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಬೆಂಗಳೂರು ಕೋಟೆಯನ್ನು ಧ್ವಂಸ ಮಾಡ್ತಾನೆ, ಅದನ್ನು ಡೆಸ್ಟ್ರಾಯ್ ಮಾಡ್ತಾನೆ. ದಿ ಅಲಯನ್ಸ್ ಆಫ್ ದ ಬ್ರಿಟಿಷ್ ಡೆಸ್ಟ್ರಾಯ್ ದ ಫೋರ್ಟ್ ಆಫ್ ಶ್ರೀರಂಗಪಟ್ಟಣ ಡ್ಯೂರಿಂಗ್ ದ ನೈಟ್. ಓಕೆನಾ? ಸೊ ಅಲ್ಲಿಂದನೇ ಶುರು ಆಗೋದು. ಶ್ರೀರಂಗಪಟ್ಟಣ ಕೋಟೆಯನ್ನು ರಾತ್ರಿಯಲ್ಲಿ ನಾಶಪಡಿಸ್ತಾರೆ. ಸೊ ಟಿಪ್ಪು ಸುಲ್ತಾನ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಅವನೇನು ಮಾಡ್ತಾನಪ್ಪ ಅಂತಂದರೆ ಶ್ರೀರಂಗಪಟ್ಟಣ ಟ್ರೀಟಿ ಏನಿದೆ ಒಪ್ಪಂದಕ್ಕೆ ಸಹಿ ಆಗ್ತಾನೆ ವಿತ್ ಅನ್ಫೇವರಬಲ್ ಕಂಡೀಷನ್ಸ್. ಸೊ ಈ ಅನ್ಫೇವರಬಲ್ ಕಂಡೀಷನ್ಸ್ ಏನಪ್ಪ, ಸೊ ಇದನ್ನು ಮಾತ್ರ 2 ಮಾರ್ಕ್ಸ್ ಕೇಳ್ಬೋದು, ಈ ಅನ್ಫೇವರಬಲ್ ಕಂಡೀಷನ್ಸ್ನ. ಓಕೆನಾ? ಸೊ ಸಹಿ ಹಾಕ್ತಾರೆ. ಅದು ಪ್ರತಿಕೂಲ ಷರತ್ತುಗಳನ್ನ ಹೊಂದಿತ್ತು. ಏನಿದು ಪ್ರತಿಕೂಲ ಷರತ್ತುಗಳು? ಪಾರ್ಟ್ ವಿತ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್, ಅವನ ಅರ್ಧ ರಾಜ್ಯನ ಕೊಡಬೇಕಿತ್ತು. ಪೇ 3 crores ಆ್ಯಂಡ್ ಆ್ಯಸ್ ವಾರ್ ಡ್ಯಾಮೇಜ್ ಫ್ರೀ. ಸೊ 3 ಕೋಟಿ ರೂಪಾಯಿನ ಯುದ್ಧ ನಷ್ಟ ಭರ್ತಿಯಾಗಿ ಕೊಡಬೇಕಿತ್ತು. ಸೊ ಒಂದು ಯುದ್ಧ ಮಾಡಿದಾಗ ಇಷ್ಟು ಅಂತ ಹಣ ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಆ ದುಡ್ಡನ್ನ ಕೊಡಬೇಕಿತ್ತು. ಸೊ ಎಷ್ಟದು? 3 ಕೋಟಿ ರೂಪಾಯಿ. ಅದ್ರ ಜೊತೆಗೆ ಪ್ಲೆಚ್ ಟೂ ಆಫ್ ಹಿಸ್ ಸನ್ಸ್ ಆಸ್ ಅ ಗ್ಯಾರಂಟಿ ಅಗೇನ್ಸ್ಟ್ ದ ಪೇಮೆಂಟ್. ಸೊ ಇದನ್ನು ನಾನು ಕೊಡ್ತೀನಿ, ಕೊಡಲಿಲ್ಲ ಅಂತಂದರೆ ನಾನು ಕೊಡೋವರೆಗೂ ನನ್ನ ಮಕ್ಕಳನ್ನ ಇಟ್ಕೊಳ್ಳಿ ಅಂತ ಕೊಡ್ತಾನೆ, ಅವನ ಮಕ್ಕಳನ್ನ. ಆಯಿತಾ? ಅದು ಇನ್ನೊಂದು ಪಾಯಿಂಟ್ ಆಗುತ್ತೆ. ರಿಲೀಸ್ ದ ಪ್ರಿಸ್ನರ್ಸ್ ಆಫ್ ದ ವಾರ್. ಸೊ ಯುದ್ಧ ಆಗಿದೆ. ಸೊ ಆ ಯುದ್ಧದಲ್ಲಿ ಯಾರ್ಯಾರು ಬ್ರಿಟಿಷ್ ಅವ್ರನ್ನ ಟಿಪ್ಪು ಸುಲ್ತಾನ್ ಸೆರೆಮನೆಗೆ ಹಾಕಿದಾನೋ ಅವ್ರನ್ನೆಲ್ಲ ರಿಲೀಸ್ ಮಾಡಬೇಕು ಅಂತ. ಸೊ ಇಷ್ಟು ಷರತ್ತುಗಳಾಗಿದೆ. ವೆರಿ ವೆರಿ ಅನ್ಫೇವರಬಲ್. ಇದು ಡೆಫಿನೆಟ್ಲಿ ಟಿಪ್ಪು ಸುಲ್ತಾನ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಆಯಿತು, ಅವನು ಸಹಿ ಹಾಕಲೇಬೇಕಾಗಿರೋವಂಥ ಸಿಚುವೇಶನ್ ಬಂತು. ಟ್ರೀಟಿ ಆಫ್ ಶ್ರೀರಂಗಪಟ್ಟಣಕ್ಕೆ ಸೊ ಹಾಕ್ತಾನೆ. ಓಕೆನಾ ಮಕ್ಕಳೇ? ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಿ ಅಪೋಸ್ ಸಬ್ಸಿಡರಿ ಅಲಯನ್ಸ್. ಅದಾದಮೇಲೆ ವೆಲೆಸ್ಲಿ ಅವ್ರು ಬರ್ತಾರೆ. ಸೊ ಸಬ್ಸಿಡರಿ ಅಲಯನ್ಸ್ಗೆ ಸಹಿ ಹಾಕಿ ಅಂತ ಅವ್ನು ಹಾಕೋದಿಲ್ಲ, ಅವ್ನು ಅಪೋಸ್ ಮಾಡ್ತಾನೆ. ಅದಾದಮೇಲೆ ದ ಯುನೈಟೆಡ್ ಆರ್ಮಿ ಆಫ್ ಬ್ರಿಟಿಷ್ ಅಟ್ಯಾಕ್ ಶ್ರೀರಂಗಪಟ್ಟಣ ಆ್ಯಂಡ್ ಡೆಸ್ಟ್ರಾಯ್ ದ ಫೋರ್ಟ್ ಒನ್ಸ್ ಅಗೇನ್. ಸೊ ಮತ್ತೆ ಫೋರ್ಟ್ ಮೇಲೆ ದಾಳಿ ಮಾಡ್ತಾರೆ, ಕೋಟೆ ಮೇಲೆ. ಅದಾದಮೇಲೆ ಬ್ರಿಟಿಷ್ ಕಿಲ್ ಟಿಪ್ಪು ಸುಲ್ತಾನ್ ಇನ್ 1799. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಮುಗಿಯುತ್ತೆ. ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಇನ್ನೇನು ಶುರು ಆಗಿರುತ್ತೆ ಅಷ್ಟರೊಳಗೆ ಟಿಪ್ಪು ಸುಲ್ತಾನ್ನ ಸಾಯಿಸ್ತಾರೆ. ಯಾವಾಗ? 1799ರಲ್ಲಿ. ಸೊ ಅಲ್ಲಿಗೆ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಕೂಡ ಮುಗಿಯುತ್ತೆ. ಓಕೆನಾ? ನೆಕ್ಸ್ಟ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಯಾನಂದ ಸರಸ್ವತಿ ಆ್ಯಂಡ್ ರಾಜಾರಾಮ್ ಮೋಹನ್ ರಾಯ್ ಫಾರ್ ದ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ? ಸೊ ಇಲ್ಲಿ ಏನು ಕೇಳಿದ್ದಾರೆ? ದಯಾನಂದ ಸರಸ್ವತಿ ಮತ್ತು ರಾಜಾರಾಮ್ ಮೋಹನ್ ರಾಯ್ ಇಬ್ಬರದು ಒಟ್ಟಿಗೆ ಕೇಳಿದ್ದಾರೆ. ಓಕೆನಾ? ಸೊ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆ ಚಳುವಳಿಗಳು ಇಬ್ಬರದು ಬರಿಬೇಕು ನೀವು, ಕಾಂಟ್ರಿಬ್ಯೂಷನ್ಸ್ ಏನಿದೆ ಅಂತ. ಫಸ್ಟ್ ದಯಾನಂದ ಸರಸ್ವತಿ ಈ ಥರನೇ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಏನೇನೆಲ್ಲ ಪ್ರೋತ್ಸಾಹ ಮಾಡಿದ್ರು, ಏನೇನ ವಿರೋಧಿಸಿದ್ರು, ಏನೇನ ಎಸ್ಟಾಬ್ಲಿಷ್ ಮಾಡಿದ್ರು ಅಥವಾ ಸ್ಥಾಪನೆ ಮಾಡಿದ್ರು ಅಂತ. ಎಂಕರೇಜ್ ವೇದಿಕ್ ನಾಲೆಜ್, ವೈದ್ಯಕೀಯ ಜ್ಞಾನ, ಸೋಷಿಯಲ್ ರಿಫಾರ್ಮ್, ಸಾಮಾಜಿಕ ಸುಧಾರಣೆ ಹಾಗೂ ವೈಚಾರಿಕತೆ. ಅಪೋಸ್ ಐಡಲ್ ವರ್ಷಿಪ್, ಕಾಸ್ಟ್ ಸಿಸ್ಟಮ್, ಮೀನಿಂಗ್ಲೆಸ್ ಪ್ರಾಕ್ಟಿಸಸ್. ಮೂರ್ತಿ ಪೂಜೆ ಆಗಿರ್ಬೋದು, ಜಾತಿ ವ್ಯವಸ್ಥೆ, ಅರ್ಥಹೀನ ಆಚರಣೆಗಳನ್ನ ಅವ್ರು ಅಪೋಸ್ ಮಾಡ್ತಾರೆ. ಈ ವೇದಿಕ್ ನಾಲೆಜ್ ಇದೆಯಲ್ಲ ಮಕ್ಕಳೇ, ಇದು ಬರೀ ನೀವು ದಯಾನಂದ ಸರಸ್ವತಿ ಆರ್ಯ ಸಮಾಜದಲ್ಲಿ ಮಾತ್ರ ನೋಡಬಹುದು. ಓಕೆ, ಸೊ ಆ ಪಾಯಿಂಟ್ ನೀವು ಡೆಫಿನೆಟಾಗಿ ಇನ್ಕ್ಲೂಡ್ ಮಾಡಲೇಬೇಕು, ಬಿಕಾಸ್ ಅದು ಇವ್ರಿಗೆ ಮಾತ್ರ ಸೀಮಿತ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕೀವರ್ಡ್. ಆಯಿತಾ? ದೆನ್ ಎಸ್ಟಾಬ್ಲಿಷ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಶಾಲೆಗಳು ಮತ್ತು ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರೆ. ರೋಟ ಬುಕ್ ಕಾಲ್ಡ್ ಸತ್ಯಾರ್ಥ ಪ್ರಕಾಶ ಎಂಬ ಪುಸ್ತಕನ ಬರೀತಾರೆ. ಸೊ ಇಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕು, ಬಿಕಾಸ್ ಅವರು ಇಬ್ಬರನ್ನೂ ಕೇಳಿದ್ದಾರೆ. ಸೊ ಇಬ್ಬರದ್ದು ಪಾಯಿಂಟ್ಸ್ ಅಲ್ಲಿ 4 ಇಲ್ಲಿ 4 ಅಂದ್ರೂ 8 ಪಾಯಿಂಟ್ಸ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಎಂಕರೇಜ್ ಅಪೋಸ್ ಸ್ಲೋಗನ್, ನ್ಯೂಸ್ ಪೇಪರ್ಸು ಅದೆಲ್ಲ. ಓಕೆ, ಸೊ ಎಂಕರೇಜ್ ಮೋನೋಥಿಸಮ್, ಸೋಷಿಯಲ್ ರಿಫಾರ್ಮ್, ರ್ಯಾಷನಾಲಿಸಮ್. ಅಪೋಸ್ ಐಡಿಯಲ್ ವರ್ಷಿಪ್, ಪಾಲಿಥಿಸಮ್, ಸತಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಾಜಾರಾಮ್ ಮೋಹನ್ ರಾಯ್ ಅವ್ರಿಗೆ, ಸತಿ ಸಿಸ್ಟಮ್ ಆ್ಯಂಡ್ ಚೈಲ್ಡ್ ಮ್ಯಾರೇಜ್. ಓಕೆ, ಸೊ ಅವರು ಒಂದು ದೇವರನ್ನ ಪೂಜಿಸೋದನ್ನು ಎಂಕರೇಜ್ ಮಾಡ್ತಾರೆ. ಸೋಷಿಯಲ್ ರಿಫಾರ್ಮ್, ರ್ಯಾಷನಾಲಿಸಮ್ ಅಂದರೆ ಗೊತ್ತಲ್ವಾ? ಸೊ ಆರ್ಯ ಸಮಾಜದಲ್ಲೂ ಬಂದಿತ್ತು. ಅಂದರೆ ಏನೇ ಒಂದು ಮೂಢನಂಬಿಕೆನೂ ಆ ಥರನೇ ನಂಬೋದಲ್ಲ, ಸುಮ್ಮನೆ ಬ್ಲೈಂಡಾಗಿ ನಂಬೋದಲ್ಲ, ಕ್ವೆಶ್ಚನ್ ಮಾಡುವಂಥದ್ದು. ಆ ಒಂದು ಅಬಿಲಿಟಿ, ಆ ಒಂದು ಸ್ಟ್ರೆಂತ್ನ
ಬೆಳೆಸ್ಕೋಬೇಕು ಅಂತ ಆಯಿತಾ. ದಟ್ ಈಸ್ ರ್ಯಾಷನಾಲಿಟಿ. ಅಪೋಸ್ ಮೂರ್ತಿ ಪೂಜೆ, ಐಡಲ್ ವರ್ಷಿಪ್, ಒಂದು ಮೂರ್ತಿನ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋದು ಅವ್ರು ಅಪೋಸ್ ಮಾಡ್ತಾರೆ. ಪಾಲಿಥಿಸಮ್ ಅಂದರೆ ಸುಮಾರು ದೇವರುಗಳನ್ನ ಪೂಜೆ ಮಾಡುವಂಥದ್ದು, ನಂಬುವಂಥದ್ದು. ಸತಿ ಸಿಸ್ಟಮ್, ಸೊ ಆಗಿನ ಕಾಲದಲ್ಲೆಲ್ಲ ಬೇಗ ಮದುವೆ ಆಗ್ತಾಯಿದ್ರು. ಸೊ ಹೆಣ್ಮಗುಗೂ ಮತ್ತು ಅವಳ ಗಂಡನಿಗೂ ತುಂಬ ಡಿಫ್ರೆನ್ಸ್ ಇರ್ತಾಯಿತ್ತು. ಸೊ ಹಾಗಾಗಿ ಹೆಣ್ಮಕ್ಳು ಬೇಗ ವಿಧವೆಯರಾಗ್ತಾಯಿದ್ರು ಆಯಿತಾ. ಸೊ ಗಂಡ ಸತ್ತಿದ ತಕ್ಷಣ ಆ ಒಂದು ಚಿತೆಯಲ್ಲಿ ಇವಳು ಹೋಗಿ ಬೀಳಬೇಕು ಅಂತ, ದಟ್ ಇಸ್ ಸತಿ ಬೇಸಿಕಲಿ. ಸೊ ಅದನ್ನು ಅವಾಯ್ಡ್ ಮಾಡ್ತಾರೆ, ಅದನ್ನು ಸ್ಟಾಪ್ ಮಾಡ್ತಾರೆ, ಇರಾಡಿಕೇಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಪಾಯಿಂಟ್ ಇಲ್ಲಿ ದ ಬಿಗ್ಗೆಸ್ಟ್ ಕೀವರ್ಡ್ ಆಗಿದೆ. ಓಕೆ, ದ ಸ್ಟ್ರಾಂಗೆಸ್ಟ್ ಕೀವರ್ಡ್ ಆಗಿದೆ. ಓಕೆ, ಬಿಗ್ಗೆಸ್ಟ್ ಅಂದರೆ ಏನು ಮ್ಯಾಮ್, ಸ್ಟ್ರಾಂಗೆಸ್ಟ್ ಕೀವರ್ಡ್ ಆಗಿದೆ. ಓಕೆ, ಸೊ ಸ್ಲೋಗನ್ ಇಂಡಿಯಾ ನೀಡ್ಸ್ ರ್ಯಾಷನಲಿಸಮ್ ಅಂತ ಹೇಳ್ತಾರೆ. ಇದು ಅವರ ಘೋಷಣೆ ಆಗಿತ್ತು. ಓಕೆ, ಸೊ ವೈಚಾರಿಕತೆ ತುಂಬ ಅಗತ್ಯವಾಗಿದೆ ಭಾರತೀಯರಿಗೆ ಅಂತ. ಆ್ಯಂಡ್ ರಿಲೀಸ್ ದ ನ್ಯೂಸ್ ಪೇಪರ್ ಕಾಲ್ಡ್ ಸಂವಾದ ಕೌಮುಡಿ. ಇಲ್ಲಿ ಸತ್ಯಾರ್ಥ ಪ್ರಕಾಶ ಬುಕ್ಕು, ಇಲ್ಲಿ ನ್ಯೂಸ್ ಪೇಪರ್ ಸಂವಾದ ಕೌಮುಡಿ. ಆ್ಯಂಡ್ ಇವ್ರನ್ನ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕೂಡ ಕರೀತಾರೆ, ಪಿತಾಮಹ ಅಂತ. ಯಾಕಪ್ಪ ಅಂತಂದರೆ ಇವರಿಂದನೇ ಶುರು ಆಗೋದು, ಬ್ರಹ್ಮ ಸಮಾಜದಿಂದನೇ ಶುರು ಆಗೋದು ಆಯಿತಾ. ಸೊ ಹಾಗಾಗಿ ಅವ್ರನ್ನ ಪಿತಾಮಹ ಅಂತ ಕರೀತಾರೆ. ಹಾಂ, ನೆಕ್ಸ್ಟು ಸಿಕ್ಸ್ತ್ ಚಾಪ್ಟರು, ವಾಟ್ ವರ್ ದ ಕಾಸಸ್ ಆಫ್ ದ ಫೇಲಿಯರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅಂದರೆ ನಾನು ಇದು ಪಾರ್ಟ್ 1 ಪಾರ್ಟ್ 2 ಹಿಸ್ಟ್ರಿ ಆ ಥರ ಕವರ್ ಮಾಡ್ತಾ ಇದ್ದೀನಿ. ಸೊ 6th ಚಾಪ್ಟರ್ ಅಂತ ಅಂದಿದ ತಕ್ಷಣ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬರುತ್ತೆ. ಓಕೆನಾ. ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೈಫಲ್ಯಕ್ಕೆ ಕಾರಣಗಳು. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಈಸಿ. ಇದು ಇಡೀ ದೇಶಕ್ಕೆ ಹರಡಲಿಲ್ಲ. ಪಾಯಿಂಟ್ ನಂಬರ್ 1. ಇನ್ನೊಂದೇನಪ್ಪ ಅಂತಂದರೆ, ಇಂಟೆಂಡೆಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ ರಾದರ್ ದ್ಯಾನ್ ಗೆಟಿಂಗ್ ಫ್ರೀಡಮ್ ಫಾರ್ ದ ಕಂಟ್ರಿ. ಸೊ ದೇಶದ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಕೆಲವರ ಹಿತಾಸಕ್ತಿ ಕಾಪಾಡುವ ಉದ್ದೇಶ ಹೊಂದಿತ್ತು. ಅಂದರೆ ಇಲ್ಲಿ ಸುಮಾರು ಜನ ನನಗೇನು ಲಾಭ ಅನ್ನೋ ಥರ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಈ ಒಂದು ಏನಂತಾರೆ ಈ ಒಂದು ಯುದ್ಧದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೇನು ಲಾಭ ಅನ್ನೋ ಥರ. ಓಕೆನಾ. ನೆಕ್ಸ್ಟ್, ಅನ್ಆರ್ಗನೈಸ್ಡ್ ಸ್ಟ್ರಗಲ್. ಇದೊಂದು ಅಸಂಘಟಿತ ಹೋರಾಟ ಆಗಿತ್ತು, ಬಿಕಾಸ್ ಡ್ಯೂ ಟು ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಓಕೆ, ಸೊ ಆರ್ಗನೈಸ್ಡ್ ಆಗಿರಲಿ. ಓಕೆ, ಈ ಥರ ಮಾಡಬೇಕು, ಹೀಗೆ ಮಾಡಬೇಕು, ಇಲ್ಲಿಗೆ ಬನ್ನಿ, ಇಷ್ಟೊತ್ತಿಗೆ ಬನ್ನಿ, ಈ ಥರದ್ದೆಲ್ಲ ಏನೂ ಇರಲಿಲ್ಲ ಆಯಿತಾ ಮಕ್ಕಳೇ. ಯೂನಿಟಿ ಇನ್ ದ ಬ್ರಿಟಿಷ್ ಫೋರ್ಸಸ್ ಆ್ಯಂಡ್ ಲ್ಯಾಕ್ ಆಫ್ ಇಟ್ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್. ಸೊ ಒಗ್ಗಟ್ಟು ಅನ್ನೋದು ಜಾಸ್ತಿ ಬ್ರಿಟಿಷ್ ಅವರ ಪಡೆಗಳಲ್ಲಿತ್ತು, ಇಂಡಿಯನ್ಸಲ್ಲಿ ಇರಲಿಲ್ಲ. ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೀಸ್ ಅಮಾಂಗ್ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್. ಸೊ ಇದು ಯಾವುದೂ ಇರಲಿಲ್ಲ. ಸೊ ಗುರಿನೂ ಇರಲಿಲ್ಲ, ಹಿಂದೆಗಡೆ ಗುರುನೂ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಯಾಕೆ ಫೇಲಿಯರ್ ಆಯಿತು ಅಂತ. ಮೆನಿ ಪ್ರಾವಿನ್ಷನಲ್ ಕಿಂಗ್ಸ್ ಡಿಡ್ ನಾಟ್ ಸಪೋರ್ಟ್ ದ ಸ್ಟ್ರಗಲ್. ಸೊ ಪ್ರಾಂತೀಯ ರಾಜರು, ಈ ರಾಜರನ್ನೆಲ್ಲ ಜಾಸ್ತಿ ಕೂಡಿಸಿದ್ದೆ ಬ್ರಿಟಿಷ್ ಅವರು. ಸೊ ಬ್ರಿಟಿಷ್ ಅವರು ಅಗೇನ್ಸ್ಟ್ ಅವ್ರು ಏನಕ್ಕೆ ಹೋರಾಟ ಮಾಡ್ತಾರೆ? ಸೊ ಅವರು ಸಪೋರ್ಟ್ ಮಾಡಲಿಲ್ಲ, ಅವ್ರು ಬೆಂಬಲ ಕೊಡಲಿಲ್ಲ. ಪೀಪಲ್ ಲೂಸಿಂಗ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದ ರಾಸನ್ ಆ್ಯಂಡ್ ಲೂಟಿಂಗ್. ಸೊ ಇಲ್ಲಿ ಬ್ರಿಟಿಷ್ ಅವ್ರು ಬಂದು ಇಲ್ಲಿ ಇಂಡಿಯನ್ಸ್ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರೂ ಇಂಡಿಯನ್ಸ್ ಬಂದು ನಾನು ಕಾಪಾಡಲಿಲ್ವಲ್ಲ ಅಂತ ಭಾರತೀಯರಿಗೆ ಏನಾಗುತ್ತಪ್ಪ ಅಂತಂದರೆ, ಭಾರತದ ಒಂದು ಆರ್ಮಿ ಮೇಲೆ ಅವ್ರಿಗೆ ನಂಬಿಕೆ ಹೊಟ್ಟೋಗುತ್ತೆ ಆಯಿತಾ. ಸೊ ಇವು ಪಾಯಿಂಟ್ಸ್ಗಳಾಗಿದೆ. ನೆಕ್ಸ್ಟ್, ವಾಟ್ ಈಸ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಫ್ರೀಡಮ್ ಸ್ಟ್ರಗಲ್. ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವೇನು ಅಂತ ನಿಮ್ಗೆ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಜವಾಹರ್ಲಾಲ್ ನೆಹರು ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಈ ಸತಿ ಸುಭಾಷ್ ಚಂದ್ರ ಬೋಸ್ನ ಹಾಕಿರ್ತೀನಿ. ವಿಲ್ ಸಿ ಏನಾಗುತ್ತೆ ಅಂತ, ಯಾವ ಕ್ವೆಶ್ಚನ್ ಬರುತ್ತೆ ಅಂತ. ಸೊ ರೆಫ್ಯೂಸ್ ಪೋಸ್ಟಿಂಗ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್. ಸೊ ಇವರು ಸಿವಿಲ್ ಸರ್ವಿಸಸ್ಗೆ ಓದ್ಕೋತಾ ಇದ್ರು ಆ್ಯಂಡ್ ಅಲ್ಲಿ ಪಾಸ್ ಕೂಡ ಆಗ್ತಾರೆ. ಬಟ್ ಅದೆಲ್ಲ ಏನು ಬೇಡ, ನಾನು ನನ್ನ ದೇಶಕ್ಕೆ ಹೋರಾಟ ಮಾಡ್ತೀನಿ, ನನ್ನ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತ ಬರ್ತಾರೆ. ನೇತಾಜಿ ಅಂತ ಪಾಪ್ಯುಲರ್ ಆಗಿ ಕರೆಯೋದು ಇವ್ರನ್ನ ಜನಪ್ರಿಯವಾಗಿ. ಆ್ಯಂಡ್ ಎಂಗೇಜ್ ಇನ್ ಆರ್ಗನೈಸಿಂಗ್ ಇಂಡಿಯನ್ಸ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಇದು ಇವರ ಬಿಗ್ಗೆಸ್ಟ್ ಕೀವರ್ಡ್. ಬಿಗ್ಗೆಸ್ಟ್ ಅಂದರೆ ಓಕೆ, ಲೈಕ್ ದ ಸ್ಟ್ರಾಂಗೆಸ್ಟ್ ಕೀವರ್ಡ್. ಇದನ್ನು ನೀವು ಹಾಕಲೇಬೇಕು, ಬರೀಲೇಬೇಕು. ಓಕೆನಾ. ಬಿಕಾಸ್ ಸುಮಾರು ಜನ ಇಂಡಿಯಾದಲ್ಲಿ ಇದ್ಕೊಂಡು ಏನು ಮಾಡಬೇಕು ನಾವು ಅಂತ ಅನ್ಕೋತಾರೆ. ಬಟ್ ಇವರು ನಾನು ಭಾರತದಿಂದ ಹೊರಗಡೆ ಹೋಗಿ ಭಾರತಕ್ಕೆ ಹೇಗೆ ನಾನು ಹೆಲ್ಪ್ ಮಾಡೋದು ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಅಂದ್ಕೊಳ್ಳೋರು ಸುಭಾಷ್ ಚಂದ್ರ ಬೋಸ್ ಅವರು. ಓಕೆ, ಸೊ ಅದಕ್ಕೋಸ್ಕರ ಅವರು ಹಿ ಟೂರ್ಡ್ ಮೆನಿ ಕಂಟ್ರೀಸ್, ಅನೇಕ ದೇಶಗಳನ್ನ ಸುತ್ತಾರೆ. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅನ್ನ ಶುರು ಮಾಡ್ತಾರೆ. ಓಕೆ, ಆ್ಯಂಡ್ ಬ್ರಿಟಿಷ್ ಕಡೆಯಿಂದ ಅರೆಸ್ಟ್ ಆಗ್ತಾರೆ. ಜರ್ಮನಿಗೆ ಹೋಗ್ತಾರೆ, ಅಲ್ಲಿ ಹಿಟ್ಲರ್ನ ಮೀಟ್ ಆಗಿ ಅಲ್ಲಿರುವಂಥ ಇಂಡಿಯನ್ಸ್ನೆಲ್ಲ ಬಿಡಿಸ್ಕೊಂಡು, ಪ್ರಿಸನಲ್ಲಿರುವಂಥ ಇಂಡಿಯನ್ಸ್ನೆಲ್ಲ ಬಿಡಿಸ್ಕೊಂಡು
ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಬ್ರಿಟಿಷ್ ಅವರ ವಿರುದ್ಧ ಹೇಗೆ ಹೋರಾಟ ಮಾಡೋದು ಅಂತ ಎಲ್ಲ ಹೇಳ್ತಾರೆ. ಆ್ಯಂಡ್ ಆರ್ಗನೈಸ್ ಇಂಡಿಯನ್ ವಾರ್ ಪ್ರಿಸ್ನರ್ಸ್ ಇನ್ ಜರ್ಮನಿ, ಅದಕ್ಕೋಸ್ಕರ ಹೋಗ್ತಾರೆ. ಆ್ಯಂಡ್ ಅವರು ಸ್ಪೀಚ್ಗಳನ್ನು ಕೊಡ್ತಾರೆ, ಭಾಷಣಗಳನ್ನು ಆಜಾದ್ ಹಿಂದ್ ರೇಡಿಯೋದ ಮೂಲಕ. ಕಾಂಗ್ರೆಸ್ನ ಬಿಡ್ತಾರೆ. ಸೊ ಸ್ವಲ್ಪ ಗೊಂದಲಗಳಾಗುತ್ತೆ ಅವರ ಹಾಗೂ ಗಾಂಧೀಜಿಯ ನಡುವೆ, ಹಾಗೂ ಕಾಂಗ್ರೆಸ್ನ ಬಿಟ್ಟು ಅವ್ರದ್ದೇ ಆದಂಥ ಫಾರ್ವರ್ಡ್ ಬ್ಲಾಕ್ ಏನಿದೆ ಅದನ್ನು ಶುರು ಮಾಡ್ತಾರೆ. ಡೆಲ್ಲಿ ಚಲೋಗೆ ಕರೆ ನೀಡ್ತಾರೆ. ಆ್ಯಂಡ್ ಫಿಯರ್ಸ್ ಬ್ಯಾಟಲ್ ಆಗುತ್ತೆ ಬ್ರಿಟಿಷ್ ಹಾಗೂ INA ವಿರುದ್ಧ. ಓಕೆ, ಆ್ಯಂಡ್ ಲಾಸ್ಟಿಗೆ ಅವರು ಒಂದು ವಿಮಾನ ಅಪಘಾತದಲ್ಲಿ, ಪ್ಲೇನ್ ಕ್ರ್ಯಾಶಲ್ಲಿ ನಿಧನರಾಗ್ತಾರೆ. ಓಕೆ, ಸೊ ಇದು ಸುಭಾಷ್ ಚಂದ್ರ ಬೋಸ್ ಅವರ ಕ್ವೆಶ್ಚನ್. ಓಕೆನಾ. ನೆಕ್ಸ್ಟ್, ಹೌ ವಾಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಂಟಿಗ್ರೇಟೆಡ್ ಇಂಟು ಇಂಡಿಯಾ? ಜಮ್ಮು ಮತ್ತು ಕಾಶ್ಮೀರನ್ನು ಭಾರತದಲ್ಲಿ ಹೇಗೆ ವಿಲೀನಗೊಂಡರು ಅಂತ. ಸೊ ಬೇಸಿಕಲಿ ಕಿಂಗ್ ಹರಿಸಿಂಗ್ ಯಾರಿದ್ರು, ಜಮ್ಮು ಆ್ಯಂಡ್ ಕಾಶ್ಮೀರ್ನ ರಾಜ, ಅವರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು ನಾನು ಅಂತ ಅನ್ಕೋತಾರೆ. ಓಕೆನಾ. ಸೊ ನಾನು ಸ್ವಾತಂತ್ರ್ಯ ಆಗಿರಬೇಕು ಅಂತ ಅನ್ಕೋತಾರೆ. ಬಟ್ ಪಾಕಿಸ್ತಾನ್ ಇನ್ಸೈಟೆಡ್ ದ ಟ್ರೈಬಲ್ಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವ್ಯಾಲಿ. ಸೊ ಕಾಶ್ಮೀರ ಕಣಿವೆಯ ಆದಿವಾಸಿಗಳನ್ನು ಪ್ರಚೋದಿಸುತ್ತಾರೆ ಯಾರು? ಪಾಕಿಸ್ತಾನರು. ಸೊ ಹಾಗಾಗಿ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಶೇಖ್ ಅಬ್ದುಲ್ಲಾ ಡಿಸೈಡೆಡ್ ಟು ಮರ್ಜ್ ವಿತ್ ಇಂಡಿಯಾ ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಸೊ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಪ್ರಜಾಪ್ರಭುತ್ವ ಇದೆ ನಮ್ಮ ಭಾರತದಲ್ಲಿ, ಬಟ್ ಪಾಕಿಸ್ತಾನಲ್ಲಿ ಆ ಥರ ಇರಲಿಲ್ಲ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಶೇಖ್ ಅಬ್ದುಲ್ಲಾ, ಸೊ ಇವ್ರು ಡಿಸೈಡ್ ಮಾಡ್ತಾರೆ, ಓಕೆ ನಾವು ಇಂಡಿಯಾಗೆ ಜಾಯ್ನ್ ಆಗ್ತೀವಿ ಅಂತ ಅನ್ಕೋತಾರೆ. ಸೊ ಫಸ್ಟ್ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ ಅನ್ಕೋತಾರೆ. ಬಟ್ ಇಲ್ಲಿ ಪಾಕಿಸ್ತಾನವರು ಇಂಥ ಸಿಚುವೇಶನ್ ಕ್ರಿಯೇಟ್ ಮಾಡೋದಕ್ಕೆ ಸರಿ ನಾನು ಇಂಡಿಯಾಗೆ ಹೋಗ್ತೀನಿ ಅಂತ ಅಂತಾರೆ. ಯಾಕೆ ಅಂತಾರಪ್ಪ ಅಂತಂದರೆ ಇಲ್ಲಿ ಡೆಮೋಕ್ರೆಟಿಕ್ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಂವಿಧಾನ, ಅಂದರೆ ನಮ್ಮ ಲೀಡರ್ನ ನಾವು ಚೂಸ್ ಮಾಡ್ಕೋಬೋದು. ಸೊ ಅಂಥ ಒಂದು ಸಿಚುವೇಶನ್ ನೀವು ಭಾರತದಲ್ಲಿ ನೋಡ್ಬೋದು, ಪಾಕಿಸ್ತಾನದಲ್ಲಿ ಅಲ್ಲ. ಓಕೆ, ಸೊ ದೋಸ್ ವರ್ ದ ಪಾಯಿಂಟ್ಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮರ್ಜಿಂಗ್ಗೆ. ಓಕೆನಾ. ನೆಕ್ಸ್ಟ್, ವಾಟ್ ವಾಸ್ ದ ಇಮ್ಮಿಡಿಯೇಟ್ ರೀಸನ್ ಫಾರ್ ವರ್ಲ್ಡ್ ವಾರ್ I? ಸೊ ಇಲ್ಲಿ ನಿಮಗೆ 1 ಮಾರ್ಕ್ ಕ್ವೆಶನ್ಸ್ 2 ಬರ್ಬೋದು. ಓಕೆ, ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಇದನ್ನು ಹಾಕಿದ್ದೀನಿ. ವಿಶ್ವ ಸಮರ 1. ಸೊ ಹತ್ಯೆ ಆಗುತ್ತೆ ಯಾರ್ದಪ್ಪ ಅಂತಂದರೆ ಆಸ್ಟ್ರಿಯನ್ ಪ್ರಿನ್ಸ್ದು ಹತ್ಯೆ ಆಗುತ್ತೆ. ಯಾವಾಗ? 28 ಜುಲೈ. ಆ್ಯಂಡ್ ಆಸ್ಟ್ರಿಯನ್ ಪ್ರಿನ್ಸ್ನ ಹೆಸರು ಆರ್ಚ್ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್ ಅಂತ. ಸೊ ಇವರ ಹತ್ಯೆ ಆಗುತ್ತೆ. ಕ್ರಿಯೇಟೆಡ್ ಅ ರಿಫ್ಟ್ ಬಿಟ್ವೀನ್ ಆಸ್ಟ್ರಿಯಾ ಆ್ಯಂಡ್ ಸರ್ಬಿಯಾ. ಆಸ್ಟ್ರಿಯಾ ಮತ್ತು ಸರ್ಬಿಯಾ ನಡುವೆ ಕದನ ಸೃಷ್ಟಿಯಾಗತ್ತೆ. ಓಕೆನಾ. ಬೇಸಿಕಲಿ ಹತ್ಯೆ ಆಗೋದು ಸರ್ಬಿಯಾದಲ್ಲಿ, ಆಸ್ಟ್ರಿಯಾ ಪ್ರಿನ್ಸು ಸರ್ಬಿಯಾದಲ್ಲಿ ಹತ್ಯೆ ಆಗುತ್ತೆ. ಸೊ ಇವರೇ ಏನೋ ಮಾಡಿರ್ತಾರೆ. ಸೊ ಆ ಒಂದು ಸಿಚುವೇಶನ್ನು ಸ್ವಲ್ಪ ಗೊಂದಲ ಆಗುತ್ತೆ. ಅದೇ ಒಂದು ವಿಶ್ವ ಸಮರಕ್ಕೆ ನಾಂದಿ ಹಾಡುತ್ತೆ. ಓಕೆ, ಎಸ್. ಸೊ ಅಲ್ಲಿ 9 ಚಾಪ್ಟರು ನಿಮಗೆ ಹಿಸ್ಟ್ರಿಯಲ್ಲಿ ಮುಗೀತು. ಸೊ ಈಗ ಪಾಲಿಟಿಕಲ್ ಸೈನ್ಸಿಗೆ ಬರೋಣ, ರಾಜ್ಯಶಾಸ್ತ್ರ. ಇಲ್ಲಿರುವಂಥ ಒಂದು ಕ್ವೆಶನ್ಸ್ಗಳೇನು ಅಂತ ನೋಡೋಣ. ಲೂಥರ್ ಗುಲಿಗ್ ಹ್ಯಾಸ್ ಶೋನ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ದ ವರ್ಡ್ ಪೋಸ್ಟ್ ಕಾಪ್. ವಾಟ್ ಡಸ್ ಈಚ್ ಲೆಟರ್ ಆಫ್ ದ ವರ್ಡ್ ಸ್ಟ್ಯಾಂಡ್ ಫಾರ್? ಸೊ ಇಲ್ಲಿ ಪೋಸ್ಟ್ ಕಾಬ್ ಏನಿದೆ, ಒಂದೊಂದು ಲೆಟರ್ನು ಒಂದೊಂದು ಅಕ್ಷರಕ್ಕೂ ಏನಕ್ಕೆ ಏನನ್ನು ಸೂಚಿಸುತ್ತೆ ಅಂತ ನೀವು ಹೇಳಬೇಕು. ಸೊ ಪಿ ಫಾರ್ ಪ್ಲ್ಯಾನಿಂಗ್, ಯೋಜಿಸುವಿಕೆ. ಎಸ್ ಫಾರ್ ಸ್ಟಾಫಿಂಗ್, ಸಿಬ್ಬಂದಿಗಳ ಪೂರೈಕೆ. ಕೋಆರ್ಡಿನೇಟಿಂಗ್, CO ಅಂತಂದರೆ ಕೋಆರ್ಡಿನೇಟಿಂಗ್, ಸಮನ್ವಯಗೊಳಿಸುವಿಕೆ. ಆ್ಯಂಡ್ ಬಿ ಬಜೆಟಿಂಗ್, ಆಯವ್ಯಯ ಸಿದ್ಧಪಡಿಸುವಿಕೆ. O ಆರ್ಗನೈಸಿಂಗ್, ಸೊ ಸಂಘಟಿಸುವಿಕೆ. D ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ. ಆ್ಯಂಡ್ R ರಿಪೋರ್ಟಿಂಗ್, ವರದಿ ನೀಡುವಿಕೆ. ಓಕೆ, ಸೊ ಫುಲ್ ಫಾರ್ಮ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾವ ವರ್ಡ್ ಏನು ಹೇಳುತ್ತೆ, ಯಾವ ಲೆಟರ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಇನಿಷಿಯೇಟಿವ್ಸ್ ಹ್ಯಾವ್ ಬೀನ್ ಟೇಕನ್ ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಮೈನಾರಿಟೀಸ್? ಓಕೆನಾ. ಸೊ ಇಲ್ಲಿ 2014 ಮಕ್ಕಳೇ ದ ಸುಪ್ರೀಂ ಕೋರ್ಟ್ ಗೇವ್ ಅ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ರಿಗಾರ್ಡಿಂಗ್ ದ ಜೆಂಡರ್ ಮೈನಾರಿಟಿ. ಓಕೆ, ಸೊ 2014 ಲಿಂಗತ್ವ ಏನಿದೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ಖಡಾಖಂಡಿತವಾಗಿ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಯಾರು? ಸುಪ್ರೀಂ ಕೋರ್ಟ್. ಓಕೆನಾ.
ಸೊ ಬೇಸ್ಡ್ ಆನ್ ದಿಸ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ಟೇಕನ್ ಸೆವರಲ್ ಇನಿಷಿಯೇಟಿವ್ಸ್. ಸೊ ಇದರ ಆಧಾರದ ಮೇಲೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳೇನಿದೆ ಅವ್ರದ್ದೇ ಆದಂತಹ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದೇನು ಅಂತ ನೋಡೋಣ ಈಗ. ಓಕೆ, ಸೊ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಮೈನಾರಿಟಿ ಪ್ರೊಟೆಕ್ಷನ್ ಆ್ಯಕ್ಟ್ 2019. ಸೊ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳು ಸಂರಕ್ಷಣೆ ಕಾಯ್ದೆ 2019 ಬರುತ್ತೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಜೆಂಡರ್ ಮೈನಾರಿಟಿ ಪರ್ಸನ್ಸ್ ಬರುತ್ತೆ. ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳಿಗೆ ರಾಷ್ಟ್ರೀಯ ಪರಿಷತ್ತು. ಅದಾದಮೇಲೆ ಪನಿಷಬಲ್ ಒಫೆನ್ಸ್, ನೋ ಒನ್ ಕ್ಯಾನ್ ಸೆಪರೇಟ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಫ್ರಮ್ their families ಆ್ಯಂಡ್ ಫೋರ್ಸ್ ದೆಮ್ ಟು ಲೀವ್ their ಹೋಮ್ಸ್, ಕಮ್ಯುನಿಟೀಸ್ ಆ್ಯಂಡ್ ವಿಲೇಜಸ್. ಸೊ ಅದು ಒಂದು ಪನಿಷಬಲ್ ಒಫೆನ್ಸ್ ಆಗಿದೆ, ಅಪರಾಧ ಆಗಿದೆ. ಓಕೆ, ಶಿಕ್ಷೆ ಕೂಡ ಕೊಡ್ತಾರೆ. ಯಾರಾದರೂ ಅವರ ಒಂದು ಕುಟುಂಬದಿಂದ ಅವ್ರನ್ನ ಬೇರೆ ಪಡಿಸ್ಬೇಕು ಅಂತ ಅಂದ್ಕೊಂಡಾಗ, ಮನೆಯಿಂದ ಹೊರಗಡೆ ಕಳಿಸಿದಾಗ, ಸಮುದಾಯದ ಮತ್ತು ಗ್ರಾಮದಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ, ದೆನ್ ದಟ್ ಈಸ್ ಅ ಪನಿಷಬಲ್ ಒಫೆನ್ಸ್, ಅಪರಾಧ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್, ನ್ಯಾಷನಲ್ ಪೋರ್ಟಲ್ ಕೂಡ ಇದೆ ಟ್ರಾನ್ಸ್ಜೆಂಡರ್ಗೆ. ಶೆಲ್ಟರ್ ಹೌಸಸ್ ಇದೆ, ಗರಿಮಗೃಹ ಅಂತ ಗರಿಮಗೃಹ ಎಂಬ ಹೆಸರಿನ ಆಶ್ರಯ ಮನೆ ಇದೆ. 2008 ತಮಿಳುನಾಡು ಜೆಂಡರ್ ಮೈನಾರಿಟೀಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ನ ಶುರು ಮಾಡ್ತಾರೆ. ಅದಾದಮೇಲೆ ಕರ್ನಾಟಕದವರು ಆ ಥರದ್ದೇ ಮಾಡ್ತಾರೆ. ಜೆಂಡರ್ ಮೈನಾರಿಟಿ ಸ್ಟೇಟ್ ಪಾಲಿಸಿ ಇನ್ 2017 2017 ಕರ್ನಾಟಕ ಸರ್ಕಾರವು ಲಿಂಗ ಅಥವಾ ಅಲ್ಪಸಂಖ್ಯಾತರ ರಾಜ್ಯ ನೀತಿಯನ್ನು ಮಾಡ್ತಾರೆ 2017. ಆಯಿತಾ? ನೆಕ್ಸ್ಟು, ವಾಟ್ ಮೆಷರ್ಸ್ ಅಂಡರ್ಟೇಕನ್ ಬೈ ಇಂಡಿಯಾ ಟು ಟ್ಯಾಕಲ್ ಚಾಲೆಂಜ್ ಆಫ್ ಟೆರರಿಸಮ್. ಸೊ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಯಾವ ಕ್ರಮಗಳನ್ನು ಕೈಗೊಂಡಿದೆ? ಓಕೆ, ಸೊ ಎಲ್ಲ ಒಂದು ಈ ಥರ ಏಜೆನ್ಸೀಸು, ಸ್ಕ್ವಾಡ್ಸು, ಇದೆಲ್ಲ ಏನೇನಿದೆ ಅದನ್ನು ಬರಿತಾ ಹೋಗಬೇಕಷ್ಟೆ. ಸೊ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ಸಂಸ್ಥೆ. ATS, ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ಸ್, ಭಯೋತ್ಪಾದನಾ ನಿಗ್ರಹ ದಾಳಗಳು. ಸೊ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಸ್ವಲ್ಪ ಈಸಿ ಆಗ್ಬೋದು, ಬಿಕಾಸ್ ನಿಮಗೆ ಅಬ್ರಿವೇಷನ್ಸ್ ಇದೆ. ಕನ್ನಡ ಮೀಡಿಯಮ್ ಅವರು ನೋಡಿಕೊಂಡು ಸ್ವಲ್ಪ ಬರೀರಿ. ಓಕೆ, ಆ್ಯಂಡ್ ದೆನ್ IB, ಇಂಟೆಲಿಜೆನ್ಸ್ ಬ್ಯೂರೋ. RAW, ವೆರಿ ಫೇಮಸ್, ನೀವು ಮೂವೀಸ್ಗಳೆಲ್ಲ ಕೇಳಿರ್ತೀರ. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಓಕೆ, ಸೊ ಇದು IB ಸೇಮ್ ಇದೆ. ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ, RAW ಅಂತಂದ್ರೆ. ಓಕೆ, ಸೆಟ್ಟಿಂಗ್ ಅಪ್ ಅ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಟು ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್. ಸೊ ಯಾರ್ಯಾರ ಹಣ ಕೊಡ್ತಾ ಇದ್ದಾರೆ, ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ, ಅದನ್ನು ಸ್ಟಾಪ್ ಮಾಡುವಂಥದ್ದು, ತಡೆಯುವಂಥದ್ದು. ಅಡ್ವೊಕೇಟಿಂಗ್ ಫಾರ್ ಗ್ಲೋಬಲ್ ಕೋಆಪರೇಷನ್ ಇನ್ ಕಾಂಟರಿಂಗ್ ಟೆರರಿಸಮ್. ಸೊ ಭಯೋತ್ಪಾದನೆಯನ್ನು ಎದುರಿಸುವಲು ಜಾಗತಿಕ ಸಹಕಾರವನ್ನು ಪ್ರತಿಪಾದಿಸುವುದು. ಓಕೆ, ಸೊ ಇಷ್ಟನ್ನು ಬರಿಬೇಕು. ನೆಕ್ಸ್ಟ್ ಇನ್ನೊಂದು ನೋಡಿ, ಇದು ಆರ್ಗನ್ಸ್ ನೆಕ್ಸ್ಟ್ ಚಾಪ್ಟರಿಂದ. ಸೊ ಇಲ್ಲಿ ಮೇನ್ ಆರ್ಗನ್ಸ್ ಏನಿದೆ ಅದರ ಒಂದು ಶ್ರೇಣಿಯ ವ್ಯವಸ್ಥೆ ಏನಿದೆ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್, ದ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಭದ್ರತಾ ಮಂಡಳಿ, ಇದರಲ್ಲಿ 15 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 5 ಜನ ಮಾತ್ರ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಇದನ್ನು ನೆನ್ಪಿಟ್ಕೊಂಡಿರಿ. ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದು ಒಂದು ಜುಡಿಷಿಯಲ್ ಆರ್ಗನ್ ಆಗಿದೆ. ಸೊ ನೀವು ಹೆಸರಲ್ಲೇ ನೋಡ್ಬೋದು. ಸೊ ಇದು ಒಂದು ಜುಡಿಷಿಯಲ್ ಅಂದರೆ ನ್ಯಾಯ ಕೊಡುವಂಥ ಒಂದು ಆರ್ಗನ್ ಆಗಿದೆ, ಅಂಗ ಆಗಿದೆ. ಆ್ಯಂಡ್ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಹೇಗ್, ನೆದರ್ಲ್ಯಾಂಡ್ಸಲ್ಲಿ ಇರುವಂಥದ್ದು. ಆಯಿತಾ? ಹೇಗ್ ಅನ್ನೋ ಪ್ರದೇಶ ನೆದರ್ಲ್ಯಾಂಡ್ಸಲ್ಲಿ ಇರುವಂಥದ್ದು. ಎಸ್ ಮಕ್ಕಳೇ, ಸೆಕ್ರೆಟರಿಯೇಟ್, ಸಚಿವಾಲಯ. ಸೊ ಎಲ್ಲದರಲ್ಲೂ ಹೆಡ್ ಕ್ವಾರ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನ್ಯೂಯಾರ್ಕ್ ಅಲ್ಲಿ ಇರುವಂಥದ್ದು ಸೆಕ್ರೆಟರಿಯೇಟ್ ಹೆಡ್ ಕ್ವಾರ್ಟರ್ಸು. ನೆಕ್ಸ್ಟ್, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂದಿದ ತಕ್ಷಣ ಅಗೇನ್ ಅ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಇಲ್ಲಿ ಟ್ರಸ್ಟಿಶಿಪ್ ಕೌನ್ಸಿಲ್ ಏನಕ್ಕೆ ಶುರು ಆಗಿದ್ದಪ್ಪ ಅಂತಂದರೆ, ಇವಾಗ ಯಾವುದೋ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯ ಒಂದು ನೆರವಲ್ಲಿತ್ತು. ಆಲ್ ಆಫ್ ಎ ಸಡನ್ ಅದಕ್ಕೆ ಇಂಡಿಪೆಂಡೆನ್ಸ್ ಸಿಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇಂಡಿಯಾ ಬ್ರಿಟಿಷ್ ಕೆಳಗಡೆ ಇತ್ತು, ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ನಮ್ಗೆ ಏನು ಮಾಡಬೇಕು ನಮಗೇನೂ ಗೊತ್ತಾಗಲಿಲ್ಲ. ವೆನ್ ಯು ಸಿ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಎಷ್ಟು ಪ್ರಾಬ್ಲಮ್ಸ್ ಇತ್ತು. ಸೊ ಅಂಥ ಪ್ರಾಬ್ಲಮ್ಸಲ್ಲಿರುತ್ತೆ ಸುಮಾರು ದೇಶಗಳು. ನಾವು ಸ್ವಲ್ಪ ಈಸಿಯಾಗಿ ಮಾಡ್ಕೊಂಡ್ವಿ, ಬಟ್ ಎಲ್ಲ ದೇಶಗಳಿಗೂ ಆ ಥರ ಆಗೋದಿಲ್ಲ. ಅಂಥ ಟೈಮಲ್ಲಿ ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನೋರು ಹೆಲ್ಪ್ ಮಾಡ್ತಾರೆ. ಆಯಿತಾ? ಸೊ ಅದಕ್ಕೆ ಸ್ಟಾರ್ಟ್ ಆಗಿದ್ದು ಟ್ರಸ್ಟಿಶಿಪ್ ಕೌನ್ಸಿಲ್. ಸೊ ಯಾವುದೇ ರಾಜ್ಯತ್ವವನ್ನು ಹೊಂದಿರುವ ಪ್ರದೇಶಗಳನ್ನು ನೋಡಿಕೊಳ್ಳುತ್ತದೆ, ಅದೇ ಟ್ರಸ್ಟಿಶಿಪ್ ಕೌನ್ಸಿಲ್. ಓಕೆನಾ?
ಎಸ್, ಸೊ ನೆಕ್ಸ್ಟ್ ಬರೋದು ಸೋಷಿಯಾಲಜಿಗೆ ಸಮಾಜಶಾಸ್ತ್ರ. ಸೊ ಇಲ್ಲಿ ಇರುವಂಥ ಚಾಪ್ಟರ್ಸ್ಗಳಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಅನ್ಟಚಬಿಲಿಟಿ, ಅಸ್ಪೃಶ್ಯತೆ, ಯಾವುದೇ ರೀತಿಯಲ್ಲಾದರೂ ಕೇಳ್ಬೋದು, ಆನ್ಸರ್ ಒಂದೇ ಆಗಿರುತ್ತೆ. ಓಕೆನಾ ಮಕ್ಕಳೇ? ಪ್ರಾಬ್ಲಮ್ಸ್ ಆಫ್ ಅನ್ಟಚಬಿಲಿಟಿ ಇಸ್ ಡಿಕ್ಲೈನಿಂಗ್, ಎಕ್ಸ್ಪ್ಲೇನ್ ದ ಲೀಗಲ್ ಪ್ರಾವಿಷನ್ಸ್ ಅಂತ ಕೇಳ್ಬೋದು, ಅಥವಾ ಮೆಷರ್ಸ್ ಟೇಕನ್ ಬೈ ಇಂಡಿಪೆಂಡೆಂಟ್ ಇಂಡಿಯಾ ಟು ಎರಾಡಿಕೇಟ್ ಅನ್ಟಚಬಿಲಿಟಿ, ಎಲ್ಲದಕ್ಕೂ ಒಂದೇ ಆನ್ಸರ್. ಓಕೆ, ಸೊ ಸೆಕ್ಷನ್ 17 ವೆರಿ 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 ಇಂಪಾರ್ಟೆಂಟ್, ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ. 17ನೆಯ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ. ಸೆಕ್ಷನ್ 17 ಹಂಗೆ ಬಾಯ್ಪಾಠ ಆಗಿಬಿಡ್ಬೇಕು ನಿಮಗೆ. ಓಕೆ, ಸೊ ಅನ್ಟಚಬಿಲಿಟಿ ಒಫೆನ್ಸಸ್ ಆ್ಯಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ 1955. ಸೊ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಯೂನಿವರ್ಸಲ್ ರೈಟ್ಸ್ ಟು ವೋಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್, ಸಾರ್ವತ್ರಿಕ ಮತದಾನದ ಹಾಗೂ ಸಮಾನತೆಯ ಹಕ್ಕು ಅವ್ರಿಗೂ ಕೂಡ. ಆ್ಯಂಡ್ ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಸೊ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳನ್ನು ಮೀಸಲಾತಿ ಕೊಡುವಂಥದ್ದು. ಆ್ಯಂಡ್ ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಸ್ಟೇಟ್ ಗವರ್ಮೆಂಟ್, ರಾಜ್ಯ ಸರ್ಕಾರಗಳಲ್ಲಿ ವಿಶೇಷ ಜವಾಬ್ದಾರಿಗಳನ್ನು ವಹಿಸುವಂಥದ್ದು. ರಿಸರ್ವೇಷನ್ ಇನ್ ಪಾಲಿಟಿಕ್ಸ್, ರಾಜಕೀಯ ಕ್ಷೇತ್ರದಲ್ಲಿ ರಿಸರ್ವೇಷನ್, ಮೀಸಲಾತಿ. ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ಸ್ ಹ್ಯಾವ್ ಮೇಡ್ ಇಮ್ಮೆನ್ಸ್ ಎಫರ್ಟ್ಸ್ ಟು ವೈಪ್ ಔಟ್ ಅನ್ಟಚಬಿಲಿಟಿ. ಸೊ ನೀವು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸಲ್ಲಿ ನೀವು ನೋಡಿರ್ಬೋದು, ಅನ್ಟಚಬಿಲಿಟಿ ಆಲ್ಮೋಸ್ಟ್ ಎಲ್ಲ ಸಮಾಜನೂ ಹೇಳುವಂಥದ್ದು, ಮಾಡಬೇಡಿ ಅಂತ. ಆಯಿತಾ? ಸೊ ಇದು ನಿಮ್ಮ ಅನ್ಟಚಬಿಲಿಟಿಯ ಆನ್ಸರ್. ನೆಕ್ಸ್ಟು, ಡಿಫ್ರೆನ್ಸ್ ಬಿಟ್ವೀನ್ ಲೇಬರರ್ಸ್ ಫ್ರಮ್ ಆರ್ಗನೈಸ್ಡ್ ಹಾಗೂ ಅನ್ಆರ್ಗನೈಸ್ಡ್, ಸಂಘಟಿತ ಹಾಗೂ ಅಸಂಘಟಿತ ಕಾರ್ಯಕ್ಷೇತ್ರ. ಇದು ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಬರೀ ಸಂಘಟಿತ ನೆನ್ಪಿಟ್ಕೊಂಡಿರಿ, ಅದ್ರದ್ದು ಡೆಡ್ ಆಪೋಸಿಟ್ ಅನ್ಆರ್ಗನೈಸ್ ಸೆಕ್ಟರ್ ಅಥವಾ ಅಸಂಘಟಿತ ಕಾರ್ಯಕ್ಷೇತ್ರ. ಸೊ ನೋಡ್ತಾ ಹೋಗೋಣ. ಜಾಬ್ ಸೆಕ್ಯೂರಿಟಿ, ಕೆಲಸಕ್ಕೆ ಭದ್ರತೆ, ಇಲ್ಲಿ ಅದೇನೂ ಇರೋದಿಲ್ಲ, ಭದ್ರತೆ ಇಲ್ಲ. ಸೊ ಸ್ಟ್ರಕ್ಚರ್ಡ್ ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್ಸ್ ಇರುತ್ತೆ, ಬಟ್ ಇಲ್ಲಿ ಯಾವುದೂ ಇರೋದಿಲ್ಲ, ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್ಸ್ ಏನೂ ಕರೆಕ್ಟಾಗಿರೋದಿಲ್ಲ. ಫಿಕ್ಸ್ಡ್ ವೇಜಸ್ ಆ್ಯಂಡ್ ಅಲವೆನ್ಸಸ್ ಇರುತ್ತೆ, ಇಲ್ಲಿ ದಿನಕೂಲಿ, ಅಂದರೆ ಇಲ್ಲಿ ತಿಂಗಳು ಬರುತ್ತೆ, ಇಲ್ಲಿ ದಿನಕೂಲಿ, ನೀನು ಎಷ್ಟು ಸಂಪಾದನೆ ಮಾಡ್ತೀಯೋ ಅಷ್ಟು, ಎಷ್ಟು ಮಾರಾಟ ಮಾಡ್ತೀಯೋ ಅಷ್ಟು ಒಂದು ದಿನದಲ್ಲಿ, ಆ ಥರ. ಸೊ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಸಮಯದಲ್ಲಿ ಕಾರ್ಯ, ನಿಗದಿತ ಸಮಯದಲ್ಲಿ ಕಾರ್ಯ, ಅಂದರೆ 9 to 5 ಅಂದರೆ 9 to 5 ಇರುತ್ತೆ. ಇಲ್ಲಿ ಆ ಥರ ಅಲ್ಲ. ಓಕೆ, ನೀನು ಎಷ್ಟೊತ್ತಾದರೂ ಕೆಲಸ, ನಿಂಗೆ ಬೇಗ ಆದರೂ ಆಗಿರ್ಬೋದು, ಲೇಟಾಗಾದರೂ ಆಗ್ಬೋದು. ತೆರಿಗೆಯನ್ನು ಕಟ್ಟಬೇಕು ಕಡ್ಡಾಯವಾಗಿ, ಇವ್ರಿಗೆ ಅದಿಲ್ಲ. ಓಕೆ, ಒನ್ ಆಫ್ ದ ಗುಡ್ ಥಿಂಗ್ಸ್. ಓಕೆ, ಬಿಕಾಸ್ ಅವರಿಗೆ ಮನೆ ನಡೆಯೋದೇ ಕಷ್ಟದಲ್ಲಿ, ಅದರಲ್ಲಿ ತೆರಿಗೆನೂ ಕಟ್ಟಬೇಕಂತಂದರೆ ಇಟ್ ಇಸ್ ಇದು ಪ್ರಾಬ್ಲಮ್. ಸೊ ಮೆಡಿಕಲ್ ಬೆನಿಫಿಟ್ಸ್ ಇರುತ್ತೆ, ವೈದ್ಯಕೀಯ ಸೌಲಭ್ಯ, ಇವ್ರಿಗೆ ಅದೇನೂ ಇರೋದಿಲ್ಲ. ಆ್ಯಂಡ್ ಪೇಡ್ ಲೀವ್ ಆ್ಯಂಡ್ ಪ್ರಾವಿಡೆಂಟ್ ಫಂಡ್ ಇರುತ್ತೆ, ವಿರಾಮ ವೇತನೆ, ನಿವೃತ್ತಿ ವೇತನ ಇವ್ರಿಗೆ ಇರೋದಿಲ್ಲ ಆಬ್ವಿಯಸ್ಲಿ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ ನೀವು. ಸಂಘಟಿತ ನೋಡ್ಕೊಳ್ಳಿ, ಅಸಂಘಟಿತ ಈಸಿಯಾಗಿ ಬರಿಬೋದು. ಓಕೆ, ನೆಕ್ಸ್ಟ್ ಕಲೆಕ್ಟಿವ್ ಬಿಹೇವಿಯರ್ಗೆ ಬರೋ ಅಷ್ಟೊತ್ತಿಗೆ ಮಾಬ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ರೈಟ್ಸ್ ಕೇಳಿದ್ರು ಪ್ರಿಪ್ರೇಟರಿ 1ಅಲ್ಲಿ, ಸೊ ಹಾಗಾಗಿ ನಾನು ಮಾಬ್ಸ್ನ ಹಾಕಿದ್ದೀನಿ. ಇದರ ಅರ್ಥ ಏನಪ್ಪ ಅಂತಂದರೆ ಅಸೆಂಬ್ಲಿ ಆಫ್ ಪೀಪಲ್, ಆಯಿತಾ? ಬಟ್ ಇಲ್ಲಿ ಅಸೆಂಬ್ಲಿ ಆಫ್ ಪೀಪಲ್ ಅನ್ನೋದು ಯಾವುದೋ ಒಂದು ಏನಂತಾರೆ ಸಣ್ಣ ವಿಚಾರಕ್ಕಾಗಿರ್ಬೋದು. ಇಲ್ಲಿ ಗೊಂದಲಗಳೇ ಆಗಬೇಕು, ರಕ್ತಪಾತ ಆಗಬೇಕು, ದಂಗೆ ಆಗಬೇಕು, ಈ ಥರದ್ದೆಲ್ಲ ಏನಿಲ್ಲ. ಇಟ್ಸ್ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ, ಎಲ್ಲರೂ ಹೋಗಿ ನೋಡೋ ಅಂಥದ್ದು, ಅಥವಾ ಯಾರೋ ಒಬ್ಬ ನಿಮ್ಮ ಫೇವ್ರೆಟ್ ಹೀರೋ ಬಂದಿದ್ದಾರೆ, ಎಲ್ಲರೂ ಹೋಗಿ ನಿಂತ್ಕೊಂಡು ಅವ್ರ ಹತ್ರ ಹೋಗಿ ಆಟೋಗ್ರಾಫ್ ಕೇಳೋ ಅಂಥದ್ದು, ಆಲ್ ಆಫ್ ದೀಸ್ ಥಿಂಗ್ಸ್ ಬರುತ್ತೆ. ಓಕೆ, ಸಾಮಾನ್ಯ ಆಸಕ್ತಿಕ ಸುತ್ತ ಯಾವುದೇ ನಿರೀಕ್ಷೆ ಅಥವಾ ಯೋಜನೆ ಇಲ್ಲದ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೇಚರ್ ಬಂದ್ಬಿಟ್ಟು ಟೆಂಪರರಿ ಅಸೆಂಬ್ಲಿ, ಸೊ ನಿರ್ದಿಷ್ಟ ಸ್ಥಳದಲ್ಲಿ ಆಗುತ್ತೆ, ಟೆಂಪರರಿ ಆಗಿರುತ್ತೆ. ಓಕೆ, ಸೊ ಇನ್ಫ್ಲೂಯೆನ್ಸ್ಡ್ ಈಸಿಲಿ ಬೈ ಮ್ಯೂಚುವಲ್ ಫೀಲಿಂಗ್ಸ್, ಒಪಿನಿಯನ್ಸ್ ಆ್ಯಂಡ್ ಆ್ಯಕ್ಟ್ಸ್. ಓಕೆ, ಸೊ ಮ್ಯೂಚುವಲ್ ಫೀಲ್, ನಾನು ಅದೇ ಹೇಳ್ದಲ್ಲ, ಎಲ್ಲರಿಗೂ ಆ ಒಂದು ಹೀರೋನೇ ಇಷ್ಟ, ಸೊ ಹಾಗಾಗಿ ಎಲ್ಲರೂ ಹೋಗಿ ನೋಡುವಂಥದ್ದು, ಟಿಕೆಟ್ಗೋಸ್ಕರ ಹೋಗಿ ಕಾಯುವಂಥದ್ದು, ಆಲ್ ಆಫ್ ದೀಸ್ ಥಿಂಗ್ಸ್, ಆಯಿತಾ? ಸೊ ಅದನ್ನು ಮಾಬ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡೌರಿ ಈಸ್ ಅ ಸೋಷಿಯಲ್ ಈವಿಲ್ ಎಕ್ಸ್ಪ್ಲೇನ್. ಡೌರಿ ಈಸ್ ಅ ಕಾಸ್ ಫಾರ್ ಜೆಂಡರ್ ಡಿಸ್ಕ್ರಿಮಿನೇಷನ್. ವರದಕ್ಷಿಣೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನೇನೆಲ್ಲ ನೆಗೆಟಿವ್ ವರ್ಡ್ಸ್ ಬರುತ್ತೆ ಅದನ್ನೆಲ್ಲ ಡೌರಿಯಲ್ಲಿ ಹಾಕ್ಬಿಡಿ. ಓಕೆ, ಸೊ ಅದೇ ಆನ್ಸರ್ ಆಗುತ್ತೆ ನೋಡಿ. ವುಮೆನ್ ಆರ್ ಬೀಯಿಂಗ್ ಅಬ್ಯೂಸ್, ವೈಲೆನ್ಸ್, ಮರ್ಡರ್. ನೋಡಿ, ಮಹಿಳೆಯರನ್ನು ದೌರ್ಜನ್ಯಕ್ಕೆ ಒಳಗಾಗುವಂಥದ್ದು, ಹಿಂಸೆಗೆ ಒಳಗಾಗುವಂಥದ್ದು, ಕೊಲೆ ಮಾಡುವಂಥದ್ದು,
ವರದಕ್ಷಿಣೆಗೋಸ್ಕರ, ಟಾರ್ಚರ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಹಿಂಸೆ ಮಾಡುವಂಥದ್ದು, ಮಾನಸಿಕ ಮತ್ತು ದೈಹಿಕವಾಗಿ ಶೋಷಣೆಗೊಳಗಾಗುವಂಥದ್ದು ಮಹಿಳೆಯರು, ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸ್ ಫಾರ್ ಬ್ರೈಡ್ಸ್ ಫ್ಯಾಮಿಲಿ, ವಧುವಿನ ಕುಟುಂಬಕ್ಕೆ ಆರ್ಥಿಕ ನಿರ್ಬಂಧಗಳನ್ನು ಕೊಡುವಂಥದ್ದು, ಮೆಂಟಲ್ ಕನ್ಸ್ಟ್ರೇನ್ಸ್ ಫಾರ್ ಬ್ರೈಡ್ಸ್ ಫ್ಯಾಮಿಲಿ, ಮಾನಸಿಕ ನಿರ್ಬಂಧಗಳು, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಇಂಡಿವಿಜುವಲ್ ಆಗಿ ಕೂಡ ಕೇಳ್ಬೋದು. ಫೀಟಿಸೈಡ್ ಅಂದಿದ ತಕ್ಷಣ ಭ್ರೂಣ ಅಂದರೆ ಹೊಟ್ಟೆ ಒಳಗಡೆ ಇರಬೇಕಾದ್ರೇ ಹೆಣ್ಣು ಮಗು ಅಂತ ತಿಳ್ಕೊಂಡು ಸಾಯಿಸೋ ಅಂಥದ್ದು. ಇನ್ಫ್ಯಾಂಟಿಸೈಡ್ ಏನಪ್ಪ ಅಂತಂದರೆ ಮಗು ಹುಟ್ಟಾದಮೇಲೆ ಹೆಣ್ಮಗು ಅಂತ ಅಂದ್ಕೊಂಡು ಸಾಯಿಸೋ ಅಂಥದ್ದು. ಓಕೆ, ಎಸ್, ಅದು ಸೋಷಿಯಾಲಜಿ ಪಾರ್ಟ್ ಆಯಿತು. ಈಗ ನಾವು ಜಾಗ್ರಫಿ ಭೂಗೋಳಶಾಸ್ತ್ರಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಆಗೋದು ಮ್ಯಾಪ್ ವರ್ಕ್. ಓಕೆ, ಸೊ ಹಾಗಾಗಿ ಹಾಕಿದ್ದೀನಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ, ನಿಮ್ಮ ಲ್ಯಾಟಿಟ್ಯೂಡ್ನಲ್ ಪೊಸಿಷನ್ ಇಂದಿರಾ ಕಾಲ್ ಆಗಿದೆ. ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು ನಾರ್ದರ್ನ್ ಟಿಪ್ಪು ಇಂದಿರಾ ಕಾಲ್, ಆ್ಯಂಡ್ ಸದರ್ನ್ ಮೋಸ್ಟ್ ಟಿಪ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರೇ, ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೋಲಿಯನ್ ಪಾಯಿಂಟ್. ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಹಾಕಬೇಕು, ಇಲ್ಲಿ ಅಲ್ಲ. ಓಕೆ, ನೆಕ್ಸ್ಟು ಒನ್ ಮಾರ್ಕಕ್ಕೆ ಕೇಳ್ಬೋದು. ಇದು ನಿಮಗೆ ಸೀಸನ್ಸ್ ಚಾಪ್ಟರಿಂದ. ಉತ್ತರ ಪ್ರದೇಶ, ಇದು ಬೇಸಿಕಲಿ ಸಮ್ಮರ್ ಸೀಸನಲ್ಲೇ ಆಗುವಂಥ ಮಳೆನ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಉತ್ತರ ಪ್ರದೇಶ ಅಂದೀಸ್, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಕಾಲ್ಬೈಸಾಖಿ, ಕರ್ನಾಟಕದಲ್ಲಿ ಕಾಫಿ ಬ್ಲಾಸಮ್ಸ್, ಕಾಫಿ ತುಂತುರು, ಕೇರಳದಲ್ಲಿ ಮ್ಯಾಂಗೋ ಶವರ್ಸ್, ಮಾವಿನ ಹೊಯ್ಲು ಅಂತ ಕರೀತಾರೆ. ಸೊ ಒನ್ ಮಾರ್ಕಕ್ಕೆ ಕೇಳ್ಬೋದು ಇದನ್ನು. ನೆಕ್ಸ್ಟು ಇಂಡಿಯಾ ಸಾಯಿಲ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಸಾಯಿಲ್ ಎರೋಷನ್ ಲೀಡ್ ಟು ಕನ್ಸರ್ವೇಷನ್ ಆಫ್ ಸಾಯಿಲ್ ಇಸ್ ಎಸೆನ್ಷಿಯಲ್. ಸೊ ಮಣ್ಣಿನ ಸಂರಕ್ಷಣೆ ಅಥವಾ ಮಣ್ಣಿನ ಸವೆತವು ಯಾವುದಕ್ಕೆ ಕಾರಣವಾಗುತ್ತದೆ ಅಂತ. ಸೊ ಆನ್ಸರ್ ಒಂದೇ ಆಗಿರುತ್ತೆ, ಇನ್ಫರ್ಟಿಲಿಟಿ, ಫ್ಲಡ್ಸ್. ಸೊ ಸಾಯಿಲ್ ಎರೋಷನ್ ಲೀಡ್ಸ್ ಟು ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಆ್ಯಂಡ್ ಲೀಡ್ಸ್ ಟು, ಇಷ್ಟೆಲ್ಲ ಬರಿಬೇಕು ನೀವು. ಸೊ ಸಿಲ್ಟ್ ಅಂದಿದ ತಕ್ಷಣ ಹೂಳು ಏನಪ್ಪ ಅಂತಂದರೆ ಇದು ನಮ್ಗೆ ಬೇಡದೇ ಇರೋವಂಥದ್ದು. ಓಕೆನಾ, ಸೊ ಅದು ನಮಗೆ ಬೇಡ. ಆ ಹೂಳು ಸ್ಟೋರ್ ಆಗಿ 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 ಏನಾಗುತ್ತಪ್ಪ ಅಂತಂದರೆ ನಮಗೆ ಸಾಯಿಲ್ ಎರೋಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಆ ಹೂಳು ಹಂಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇನ್ಫರ್ಟಿಲಿಟಿ ಆಗುತ್ತೆ, ಕಡಿಮೆ ಫಲವತ್ತತೆ, ಫ್ಲಡ್ಸ್ಗಳು ಜಾಸ್ತಿ ಆಗುತ್ತೆ. ಇವಾಗ ಯಾವುದೋ ಒಂದು ರಿಸರ್ವಾಯರಲ್ಲಿ ಜಾಸ್ತಿ ಹೂಳಿದೆ ಅಂತಂದರೆ ನೀರು ಹೋಗಿ ಇರೋದಕ್ಕೆ ಆಗೋದಿಲ್ಲ. ಸೊ ಹೊರಗಡೆ ಬರುತ್ತೆ, ಅದೇ ಫ್ಲಡ್ಸ್ ಆಗೋದಕ್ಕೆ ಸಾಧ್ಯ. ಒಂದು ಬಿಗ್ಗೆಸ್ಟ್ ಕಾರಣ ಆಗುತ್ತೆ ಪ್ರವಾಹ ಆಗೋದಕ್ಕೆ. ಓಕೆ, ಚೇಂಜ್ ಆಫ್ ಕೋರ್ಸ್ ಆಫ್ ರಿವರ್ಸ್, ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುವಂಥದ್ದು, ತನ್ನ ದಿಕ್ಕನ್ನು ಬದಲಾಯಿಸುವಂಥದ್ದು, ಡೈರೆಕ್ಷನನ್ನು, ಈ ಕಡೆ ಹೋಗೋದು ಈ ಕಡೆ ಹೋಗೋ ಬದಲು ಈ ಕಡೆಗೆ ಬಂದುಬಿಡುವಂಥದ್ದು. ಆಯಿತಾ, ಮಳೆಗಳಿರೋ ಕಡೆ ಬರುವಂಥದ್ದು, ಕೃಷಿ ಮಾಡೋ ಕಡೆ ಬರುವಂಥದ್ದು, ಅದು ಪ್ರಾಬ್ಲಮ್ ಆಗುತ್ತೆ. ರಿಡಕ್ಷನ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರಿಸರ್ವಾಯರ್ಸ್ ಟ್ಯಾಂಕ್, ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಸೊ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳಿದ್ರೆ ಸೊ ಸ್ಟೋರೇಜ್ ಕೆಪಾಸಿಟಿ ಅನ್ನೋದೇ ಕಡಿಮೆ ಆಗುತ್ತೆ. ದ ವಾಲ್ಯೂಮ್ ಆಫ್ ವಾಟರ್ ಪರ್ಕುಲೇಟಿಂಗ್ ಡೌನ್ ಗೆಟ್ಸ್ ರೆಡ್ಯೂಸ್. ಸೊ ಭೂಮಿ ಒಳಗಡೆ ಹೋಗಬೇಕಾಗಿರುವಂಥ ನೀರು ಕೂಡ ಹೋಗೋದಿಲ್ಲ, ಕಡಿಮೆ ಆಗಿಬಿಡುತ್ತೆ. ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್. ಸೊ ಸ್ವಾಭಾವಿಕ ಚಿಲುಮೆಗಳೇನಿದೆ ಅದು ಕೂಡ ಬತ್ತಿ ಹೋಗುತ್ತೆ. ಎಫೆಕ್ಟ್ಸ್ ದ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರ್. ಸೊ ವ್ಯವಸಾಯಕ್ಕೆ ತುಂಬ ಅಂದರೆ ತುಂಬ ಪೆಟ್ಟು ಬೀಳುತ್ತೆ. ಓಕೆ, ಪ್ರಾಪರಾಗಿ ಬರಬೇಕಾಗಿರೋಂಥ ಔಟ್ಪುಟ್ ಬರೋದಿಲ್ಲ. ಓಕೆ, ನೆಕ್ಸ್ಟ್, ಹೌ ಆರ್ ಎವರ್ಗ್ರೀನ್ ಫಾರೆಸ್ಟ್ ಡಿಫ್ರೆಂಟ್ ಫ್ರಮ್ ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್. ಸೊ ನಿತ್ಯ ಹರಿದ್ವರ್ಣ ಕಾಡುಗಳು ಹಾಗೂ ಎಲೆ ಉದುರುವ ಮಾನ್ಸೂನ್ ಕಾಡುಗಳು, ಇದರ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ನೀವು ಈ ಥರ ಬರಿಬೇಕು. ಮಳೆ ಎಷ್ಟಾಗುತ್ತೆ, ಡಿಸ್ಟಿಂಕ್ಷನ್ನು, ಸ್ಪ್ರೆಡ್, ಹರಡುವಿಕೆ. ಓಕೆ, ಸೊ ಮಳೆ ಎವರ್ಗ್ರೀನ್ ಅಂತ ನಿತ್ಯ ಹರಿದ್ವರ್ಣ ಅಂದ ತಕ್ಷಣ ಜಾಸ್ತಿ ಮಳೆ ಆಗುತ್ತೆ ಡೆಫಿನೆಟ್ಲಿ. ಓಕೆ, ಮೋರ್. ಸೊ ಇಟ್ ಇಸ್ 250 ಸೆಂಟಿಮೀಟರ್ಸ್. ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್ 75 to 250 ಸೆಂಟಿಮೀಟರ್ಸ್. ಓಕೆ, ಆವ್ರೇಜ್ ಟು ಮೋರ್, ಮಾಡ್ರೇಟ್. ಸೊ ಡಿಸ್ಟಿಂಕ್ಷನ್, ವಿಶಿಷ್ಟತೆ ಏನು, ಡಿಫ್ರೆನ್ಸ್ ಏನು ಇವೆರಡು ಅಂತಂದರೆ ಇದು ಯಾವಾಗಲೂ ಹಸಿರಾಗಿರುತ್ತೆ. ಸೊ ಎಲ್ಲ ಉದ್ರೋಗೋದು ಇದೆಲ್ಲ ಏನಿರುತ್ತೆ ಯಾವಾಗಲೂ ಹಸಿರಾಗಿರುತ್ತೆ. ಬಟ್ ಡೆಸಿಡಿಯಸಲ್ಲಿ ಎಲೆ ಉದುರುತ್ತೆ ಡ್ರೈ ವಿಂಟರ್ಸಲ್ಲಿ. ಸೊ ಡ್ರೈ ವಿಂಟರ್ಸ್ ಅಂದಿದ ತಕ್ಷಣ ನಮಗೆ ಮಳೆನೂ ಇಲ್ಲ, ಸೂರ್ಯನ ಕಿರಣಗಳು ಇಲ್ಲ. ಸೊ ಅಂಥ ಒಂದು ಟೈಮಲ್ಲಿ ಎಲೆ ಅನ್ನೋದು ಉದುರುತ್ತೆ ಚಳಿಗಾಲದಲ್ಲಿ. ಆ್ಯಂಡ್ ಸ್ಪ್ರೆಡ್ ಎಷ್ಟು ಹೆಕ್ಟರ್ಗಳು ಹರಡಿದೆ, ಇದು 22.6 lakh ಹೆಕ್ಟರ್ಸು.
ಸೊ ನಾವು ಮ್ಯಾಕ್ಸಿಮಮ್ ಭಾರತದಲ್ಲಿ ನೋಡೋಕ್ಕಾಗೋದು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟೇ. ಓಕೆ, ಸೊ 65.5% ಆಫ್ ಫಾರೆಸ್ಟ್ ಏರಿಯಾ, ಅರಣ್ಯ ಪ್ರದೇಶ, ನಾವು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್ನ ನೋಡ್ಬೋದು. ಓಕೆ, ನೆಕ್ಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ನಿಮ್ಮ ವಾಟರ್ ರಿಸೋರ್ಸಸ್ಸಿಂದ. ಅಗೇನ್ ಮ್ಯಾಪ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ 22nd ಕ್ವೆಶ್ಚನ್ ಆಗಿದೆ ಇದು. ಸಟ್ಲೆಜ್ ಆ್ಯಂಡ್ ಬಾಕ್ರಾನಂಗಲ್ ಗೋವಿಂದ್ ಸಾಗರ್ ಡ್ಯಾಮು, ಅಣೆಕಟ್ಟು. ಓಕೆ, ಫಸ್ಟ್ ಒನ್ ಇಲ್ಲಿದೆ. ಕೋಸಿ ಈ ಕಡೆಗೆ ಬರುತ್ತೆ. ನಾನು ಪ್ರತಿ ಸತಿ ಹೇಳಿದ್ದೀನಿ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿರಿ, ಇಲ್ಲಾಂದರೆ ಕರ್ವ್ಸ್ ಅಟ್ಲೀಸ್ಟ್ ನೆನ್ಪಿಟ್ಕೊಂಡಿರಿ. ನೋಡಿ, ಈ ಕರ್ವ್ಗಿಂತ ಸ್ವಲ್ಪ ಕೆಳಗಡೆ ಈ ಕರ್ವ್ ಏನಿದೆ ಇಲ್ಲಿ, ಅಥವಾ ಈ ಕರ್ವ್ನ ನೆನ್ಪಿಟ್ಕೊಂಡಿರಿ, ಅಲ್ಲಿಂದ ಸ್ವಲ್ಪ ಮುಂದೆ ದಾಮೋದರ್. ನೀವು ಈಸಿಯಾಗಿ ವೆಸ್ಟ್ ಬೆಂಗಾಲ್ ಆ ಥರ ನೆನ್ಪಿಟ್ಕೊಂಡಿರ್ಬೋದು. ನೆನಪಿಲ್ಲ ಅಂತಂದರೆ ಕರ್ವ್ಸ್ನ ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಹಿರಕಡ್ ಮಹಾನದಿ ದಾಮೋದರ್ಗಿಂತ ಸ್ವಲ್ಪ ಕೆಳಗಡೆಗೆ ಬರುತ್ತೆ ಇಲ್ಲಿ. ಓಕೆ, ದಿಸ್ ಕರ್ವ್, ಹೋಪ್ ಯು ಕ್ಯಾನ್ ಸಿ. ಓಕೆನಾ? ನೆಕ್ಸ್ಟ್ ಒನ್, ಎನ್ಯುಮರೇಟ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆಯನ್ನು ಎಣಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಏನಪ್ಪ ಅಂತಂದರೆ, ಡೆಫಿನೆಟ್ಲಿ ಭಾರತದಲ್ಲಿ ಇದೊಂದು ಮೇನ್ ಆಕ್ಯುಪೇಷನ್ ಆಗಿದೆ, ಮುಖ್ಯ ಉದ್ಯೋಗ ಆಗಿದೆ. ಸೊ ಇಟ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಕಲ್ಟಿವೇಟಿಂಗ್ ಡಿಫ್ರೆಂಟ್ ಕ್ರಾಪ್ಸ್. ಡೆಫಿನೆಟ್ಲಿ, ಬಿಕಾಸ್ ಭೂಮಿ ಒಂದೇ ರೀತಿಯಲ್ಲಿಲ್ಲ ಇಡೀ ಭಾರತದಲ್ಲಿ. ಮಳೆ ಅನ್ನೋದು ಒಂದೇ ರೀತಿಯಲ್ಲಿಲ್ಲ, ಟೆಂಪ್ರೇಚರ್ ಅನ್ನೋದು ಒಂದೇ ರೀತಿಯಲ್ಲಿಲ್ಲ. ಅಗ್ರಿಕಲ್ಚರ್ ಅನ್ನೋದು ನಡೀತಾ ಇದೆ ಎಲ್ಲ ಕಡೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ, ಬೇರೆ ಬೇರೆ ಬೆಳೆಗಳನ್ನ ಬೆಳೆಸ್ತಾ ಇದ್ದಾರೆ ಆ ಥರ. ಓಕೆ, farming supplies the food grains to the huge population of the country, because ನಮ್ಮದು one of the largest population ಇರೋದು ಭಾರತದಲ್ಲಿ. ಸೊ ಎಲ್ಲರಿಗೂ ಫುಡ್ ಗ್ರೇನ್ಸ್ನ ಕೊಡೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ದೇರ್ ಆರ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ದಟ್ ಡಿಪೆಂಡ್ ಆನ್ ರಾ ಮಟೀರಿಯಲ್ಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ಭಾರತದ ಕೃಷಿ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಇಂಡಸ್ಟ್ರೀಸ್ಗೆ ಹೆಲ್ಪ್ ಮಾಡ್ತಾ ಇದೆ, ರಾ ಮಟೀರಿಯಲ್ಸ್ನ ಕೊಟ್ಟು, ಕಚ್ಚಾ ವಸ್ತುಗಳನ್ನು ಕೊಟ್ಟು ಅಂತ. ಲೈಫ್ ಸಬ್ಸಿಸ್ಟೆಂಟ್ ಆಕ್ಯುಪೇಷನ್ ಆ್ಯಂಡ್ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ದೆನ್ ಆಲ್ ಅದರ್ ಸೆಕ್ಟರ್ಸ್ ಆಫ್ ದ ಎಕಾನಮಿ, ಬಿಕಾಸ್ ಮ್ಯಾಕ್ಸಿಮಮ್ ಜನರು ಮಾಡ್ತಾ ಇರೋದು ಕೃಷಿನ. ಸೊ ಅಲ್ಲಿ ಉದ್ಯೋಗ ಅನ್ನೋದು ಜಾಸ್ತಿ ಒದಗಿಸುತ್ತೆ ಆ ಒಂದು ಸೆಕ್ಟರು ಅಂತ. ನರ್ಚರ್ಸ್ ಮೆನಿ ಇಂಡಸ್ಟ್ರೀಸ್, ಎಕ್ಸಾಂಪಲ್ ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಎಕ್ಸೆಟ್ರಾ. ಸೊ ಇಲ್ಲಿ ನೀವು ಸೆಕೆಂಡರಿ ಅಂದರೆ ಅಗ್ರಿಕಲ್ಚರ್ನ ಪ್ರೈಮರಿ ಅಂತ ತೊಗೊಂಡ್ರೆ, ಇಂಡಸ್ಟ್ರೀಸ್ನ ಸೆಕೆಂಡರಿ, ಟ್ರಾನ್ಸ್ಪೋರ್ಟೇಷನ್, ಮಾರ್ಕೆಟಿಂಗ್ ಇದೆಲ್ಲ ಟರ್ಷರಿ ಅಂತ ತೊಗೋಬೇಕು. ಪ್ರೈಮರಿಯಿಂದ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಕೂಡ ಹೆಲ್ಪ್ ಆಗ್ತಾ ಇದೆ. ಅದು ಮೇನ್ ರೀಸನ್ನು. ಓಕೆನಾ? ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಅಗ್ರಿಕಲ್ಚರ್ಗೆ, ಯಾಕೆ ಅದನ್ನು ನಾವು ಪ್ರೈಮರಿ ಸೆಕ್ಟರ್ ಅಂತ ಹೇಳೋ ಅಂಥದ್ದು ಅಂತ ನೋಡಿ. ಇಲ್ಲಿ ಇಂಡಸ್ಟ್ರೀಸ್ ಇವೆಲ್ಲ ಮಾಡುವಂಥ ಇಂಡಸ್ಟ್ರೀಸ್ಗೆ ಪ್ರೋತ್ಸಾಹ ಮಾಡ್ತಾರೆ, ಬಿಕಾಸ್ ಇದೆಲ್ಲ ಬೇಕಾಗಿರೋದು ಅಗ್ರಿಕಲ್ಚರ್ಗೆ ಅಲ್ವಾ. ಯಾ, ಸಪೋರ್ಟ್ಸ್ ಈವನ್ ಮೆನಿ ಟರ್ಷರಿ ಆಕ್ಯುಪೇಷನ್ಸ್. ನಾನು ಹೇಳಿದೆ ಅಲ್ಲ, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಟ್ರೇಡ್, ವ್ಯಾಪಾರ, ಸಾರಿಗೆ, ಬ್ಯಾಂಕಿಂಗ್, ಇದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ನಿಮಗೆ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ಸಿಂದ ಕೈಗಾ. ಓಕೆ, ಆ್ಯಂಡ್ ದೆನ್ ಬಾಂಬೆ ಹೈ. ಬಾಂಬೆ ಹೈ ಯಾವಾಗಲೂ ಸಮುದ್ರದಲ್ಲಿ ಇರಬೇಕು. ಓಕೆ, ಬಾಂಬೆ ಎಲ್ಲಿ ಬರುತ್ತೆ, ಬಟ್ ಸಮುದ್ರದಲ್ಲಿ ಬರಬೇಕು. ಸೊ ಸ್ವಲ್ಪ ಈ ಕಡೆಗೆ ಈ ಕರ್ವ್ ಇದೆಯಲ್ಲ ಇಲ್ಲಿ. ಓಕೆ, ಇದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬರುವಂಥ ಎಲ್ಲ ಪೋರ್ಟ್ಸ್ಗಳು ವೆಸ್ಟ್ ಪೋರ್ಟ್ಸ್ ಹಾಗೂ ಈಸ್ಟ್ ಪೋರ್ಟ್ಸ್. ಓಕೆ, ಸೊ ಕಾಂಡ್ಲಾ, ಮುಂಬೈ, ನವಶೇವಾ ಎರಡು ಮುಂಬೈಯಲ್ಲೇ ಇರುವಂಥದ್ದು, ಕಾಂಡ್ಲಾ. ಆ್ಯಂಡ್ ದೆನ್ 4ನೇದು ಮರ್ಮಗುವಾ, ನ್ಯೂ ಮ್ಯಾಂಗ್ಳೂರ್, ಕೊಚ್ಚಿ. ದೆನ್ ಈ ಕಡೆಗೆ ಬರೋ ಅಷ್ಟೊತ್ತಿಗೆ ನಿಮಗೆ ಟ್ಯುಟಿಕೋರಿನ್ ಇದೆ, ಚೆನ್ನೈ ಇದೆ, ವಿಶಾಖಪಟ್ಟಣಂ ಇದೆ, ಆ್ಯಂಡ್ ಇಲ್ಲಿ 3 ಹಲ್ದಿಯಾ, ಪರದೀಪ್ ಹಾಗೂ ಕೋಲ್ಕತ್ತಾ. ಓಕೆನಾ ಮಕ್ಕಳೇ? ಸ್ಟೇಟ್ಸ್ ನೆನ್ಪಿಟ್ಕೊಂಡಿದ್ರೆ ಸೂಪರ್ ಈಸಿ. ಹಾಂ, ನೆಕ್ಸ್ಟು ಸ್ಟೀಲ್ ಕಂಪನಿಗಳು ಎಲ್ಲೆಲ್ಲಿದೆ ಅಂತ. ಮೋಸ್ಟ್ಲಿ ಈ ಕಡೆನೇ ಬರುತ್ತೆ ಮಕ್ಕಳೇ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಆ ಸೈಡು. ಸೊ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇಸ್ಕೋ ಏನಿದೆ ಬೇರಂಪುರಲ್ಲಿ, ವೆಸ್ಟ್ ಬೆಂಗಾಲ್. ನೆಕ್ಸ್ಟು ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ವೆಸ್ಟ್ ಬೆಂಗಾಲ್, ದುರ್ಗಾಪುರ್. ಜಾರ್ಖಂಡ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಟ್ ಬಕಾರೋ ಅಥವಾ ಬೊಕಾರೋ, ಸಾರಿ. ಸೊ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಸೇಲಂ, ತಮಿಳ್ನಾಡು. ಇದೊಂದು ಕೆಳಗಡೆಗೆ ಬರುತ್ತೆ, ತಮಿಳ್ನಾಡು ರೈಟ್ ಹ್ಯಾಂಡ್ ಸೈಡ್ಗೆ. ನೆಕ್ಸ್ಟ್ ಅಗೇನ್ ಒರಿಸ್ಸಾ. ಎಲ್ಲ ಇದೆ ಬೆಲ್ಟ್ ನೋಡಿ ಆಲ್ಮೋಸ್ಟ್. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ರಾಕೆಲಾ.
ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಓಕೆ, ಈ ಬೆಲ್ಟೇ ಜಾಸ್ತಿ ಬರೋ ಅಂಥದ್ದು, ರೈಟ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್? ಚಂಡಮಾರುತದ ಪರಿಣಾಮಗಳೇನು? ಡಿಸ್ಟ್ರಕ್ಟಿವ್, ತುಂಬ ಹಾನಿಕಾರಿ. ಲಾರ್ಜ್ ಸ್ಕೇಲ್ ಡೆತ್ಸ್ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಸಾವುಗಳಾಗುತ್ತೆ ಸೈಕ್ಲೋನ್ ಆದಾಗ. ಓಷನ್ ಟೈಡ್ಸ್ ಇನ್ನಂಡೇಟ್ ದ ಇನ್ಲ್ಯಾಂಡ್ ವಾಟರ್ ಬಾಡೀಸ್ ಆ್ಯಂಡ್ ಮೇಕ್ ದೆಮ್ ಸಾಲ್ಟಿ. ಸೊ ಯಾವಾಗಲೂ ಸಮುದ್ರದ ನೀರು ಉಪ್ಪಾಗಿರುತ್ತೆ, ಅದೇ ನೀವು ನದಿ ನೀರು ಫ್ರೆಶ್ ವಾಟರ್ಸ್ ಆಗಿರುತ್ತೆ. ಸೊ ಇದು ಎರಡು ಮಿಕ್ಸ್ ಆಗಿಬಿಟ್ಟು ನದಿಯ ನೀರನ್ನು ಕೂಡ ಉಪ್ಪು ಮಾಡಿಬಿಡುತ್ತೆ, ಸಾಲ್ಟಿ ಮಾಡುತ್ತೆ. ಸೊ ಸಾಗರದ ಉಬ್ಬರ ಇಳಿತಗಳು ಒಳನಾಡಿನ ಜಲಮೂಲಗಳನ್ನು ಮುಳುಗಿಸಿ ಅವುಗಳನ್ನು ಉಪ್ಪಾಗಿಸುತ್ತವೆ. ಓಕೆ, ಎಸ್. ಸೊ ಕ್ರಾಪ್ಸ್ ಗೆಟ್ ಟೋಟ್ಲಿ ಡೆಸ್ಟ್ರಾಯ್ಡ್, ಬೆಳೆಗಳು ನಾಶ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ಸ್, ಎಲೆಕ್ಟ್ರಿಕ್ ಸಪ್ಲೈ ಆ್ಯಂಡ್ ಡೈಲಿ ಲೈಫ್ ಆಫ್ ದ ಪೀಪಲ್ ಗೆಟ್ ಅಫೆಕ್ಟೆಡ್ ಬ್ಯಾಡ್ಲಿ. ಸೊ ಸಾರಿಗೆ, ವಿದ್ಯುತ್ತು, ಜನರ ದೈನಂದಿಕ ಒಂದು ಜೀವನವೇ ಏರುಪೇರಾಗುತ್ತೆ. ಸೊ ನೀವು ಅಕಸ್ಮಾತಾಗಿ ಸೈಕ್ಲೋನ್ ನೋಡಿಲ್ಲ, ಅರ್ತ್ಕ್ವೇಕ್ ನೋಡಿಲ್ಲ, ಫ್ಲಡ್ಸ್ ನೋಡಿಲ್ಲ, ಯಾವುದು ನೋಡೋದು ಬೇಡ ಪ್ಲೀಸ್. ಬಟ್ ಕೊರೋನಾ ನೋಡಿದ್ವಿ, ಹೌದಾ ಅಲ್ವಾ? ಸೊ ಕೊರೋನಾದಲ್ಲೂ ಇದೇ ಪ್ರಾಬ್ಲಮ್ ಅಲ್ವಾ ಆಲ್ಮೋಸ್ಟ್ ಆಗಿದ್ದು. ಹಾಂ, ಸೊ ಆ ಥರ ನೀವು ರಿಲೇಟ್ ಮಾಡ್ಕೋಬೋದು. ಸೈಕ್ಲೋನ್ ಹಿಟ್ ಏರಿಯಾ ಸಫರ್ ಫ್ರಮ್ ಇನ್ಫೆಕ್ಷಸ್ ಡಿಸೀಸಸ್ ಲೀಡಿಂಗ್ ಟು ಹ್ಯೂಜ್ ಕ್ಯಾಶುಯಲ್ಟೀಸ್. ಓಕೆ, ಸಾಂಕ್ರಾಮಿಕ ರೋಗಗಳು, ಬಿಕಾಸ್ ನೀರು ನಿಂತಿರುತ್ತೆ. ಸೊ ಆ ನೀರು ನಿಂತಿರೋದ್ರಿಂದ ಜನರು ಎಲ್ಲರೂ ಅಲ್ಲೇ ಇರೋದ್ರಿಂದ ಸೊ ಡಿಸೀಸು, ರೋಗ ಅನ್ನೋದು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅದೊಂದು ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಅರ್ಥಶಾಸ್ತ್ರ, ಎಕನಾಮಿಕ್ಸ್. ಸೊ ಏನು ಬರೀ ಎಕನಾಮಿಕ್ಸ್ ಹಾಗೂ ಬಿಸ್ನೆಸ್ ಸ್ಟಡೀಸ್ ಇರೋದು, ಸೊ ಬೇಗ ಮುಗಿಸ್ಬಿಡೋಣ. ಓಕೆ, ಸೊ ಲಿಸ್ಟ್ ಆಫ್ ದಿ ಅಚೀವ್ಮೆಂಟ್ಸ್ ಆಫ್ 5-year ಪ್ಲ್ಯಾನ್ ಅಥವಾ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಪ್ರೋಗ್ರೆಸ್. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು, ಅಥವಾ ಈ ರೀತಿನೂ ಕೇಳ್ಬೋದು, ಆರ್ಥಿಕ ಪ್ರಗತಿಯಲ್ಲಿ ಹೇಗೆ ಹೆಲ್ಪ್ ಮಾಡ್ತು ಅಂತ. ಸೊ ಅಗೇನ್ ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್. ಈ ಥರ ಪಾಯಿಂಟ್ನ ಬರೆಯೋದನ್ನು ಮರಿಬೇಡಿ. ಸೊ ಫಸ್ಟ್ ಏನು ಕ್ವೆಶನ್ ಕೊಟ್ಟಿದ್ದಾರೋ ಅದನ್ನು ನೀವು ಬರಿಬೇಕು. ಸೊ ಈ ರೀತಿ ಆಗಿದೆ, ಸೆಮಿಕೋಲನ್ ಹಾಕಿ ಆನ್ಸರ್ಸ್ನ ಬರಿಬೇಕು. ಓಕೆ, ಸೊ ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್. ಸೊ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ಓಕೆ, ಸೊ ಪ್ರೊಡಕ್ಷನಲ್ಲಿ. ಆ್ಯಂಡ್ ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಇನ್ಕ್ರೀಸ್. ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ನೆಕ್ಸ್ಟು, ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನಿದೆ, ಉದ್ಯೋಗಗಳನ್ನು ಜಾಸ್ತಿ ಮಾಡಿರುವಂಥದ್ದು, ಒಂದು ಅವಕಾಶಗಳನ್ನು ಜಾಸ್ತಿ ಮಾಡಿರುವಂಥದ್ದು. ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಸೊ ಉದ್ಯಮ ಮತ್ತು ಸೇವಾ ವಲಯ ವಿಸ್ತರಣೆ. ಸರ್ವಿಸ್ ಸೆಕ್ಟರ್ ಅಂದ ತಕ್ಷಣ ನಿಮಗೆ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಇದೆಲ್ಲ ನಿಮಗೆ ಸರ್ವಿಸ್ ಸೆಕ್ಟರ್ಗೆ ಬರುತ್ತೆ. ಓಕೆನಾ. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್. ಸೊ ಇಂಜಿನಿಯರಿಂಗ್ ಉತ್ಪಾದನೆಗಳನ್ನು ರಫ್ತು ಮಾಡುವಂಥದ್ದು ಜಾಸ್ತಿ ಆಗಿದೆ, ತಯಾರಿಕೆ ಹಾಗೂ ರಫ್ತು ಎರಡೂ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ಜೀವನಾವಧಿ ಹಾಗೂ ಸಾಕ್ಷರತೆ, ಓಕೆ, ಟು ರೀಡ್ ಆ್ಯಂಡ್ ರೈಟ್ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇದೆ ಇವಾಗ, ವಿಚ್ ಇಸ್ ವೆರಿ ವೆರಿ ಗುಡ್ ಥಿಂಗ್. ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್ಡ್, ಕಡಿಮೆ ಆಗಿದೆ ಜನನ ಮತ್ತು ಮರಣ ಪ್ರಮಾಣ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್, ಬಿಕಾಸ್ ನಮ್ಮದು ಒಂದು ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಆಗಿರೋದ್ರಿಂದ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ರೋಡ್ಗಳು, ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ರೋಡು, ಡ್ರೈನ್ಸು, ಡ್ರಿಂಕಿಂಗ್ ವಾಟರು, ಸ್ಟ್ರೀಟ್ ಲೈಟ್ಸು ಎಕ್ಸೆಟ್ರಾ ಎಲ್ಲನೂ ಬರುತ್ತೆ. ಇದೆಲ್ಲನೂ ಡೆವಲಪ್ಮೆಂಟಿಗೆ ಬರುತ್ತೆ. ಓಕೆ, ಸೊ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಇತ್ಯಾದಿಗಳ ಅಭಿವೃದ್ಧಿ. ನೆಕ್ಸ್ಟು, ಎಂಕರೇಜ್ಮೆಂಟು ವೊಕೇಶ್ನಲ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್. ಇಟ್ಸ್ ನಾಟ್ ಜಸ್ಟ್ ನೀನು ಇದನ್ನೇ ಓದಬೇಕು, ಈ ಡಿಗ್ರಿನೇ ತೊಗೋಬೇಕು, ಆ ಡಿಗ್ರಿನೇ ತೊಗೋಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು, ಈ ಥರದ್ದೆಲ್ಲ ಏನಿಲ್ಲ. ಈ ಥರ ಒಂದು ಎಜುಕೇಷನ್ಗೂ ಪ್ರೋತ್ಸಾಹ ಮಾಡುವಂಥದ್ದು. ವೃತ್ತಿಪರ ಆಗಿರ್ಬೋದು, ತಾಂತ್ರಿಕ, ಇದೆಲ್ಲ ನಿಮಗೆ ಗೊತ್ತಿದೆ. ವಯಸ್ಕರ ಏನಪ್ಪ ಅಂತಂದರೆ, ನಾನು ಕಮ್ಮಿ ಸಮಯ ಓದ್ತಾ ಇದ್ದೀನಿ, ಲೈಕ್ 2 years ಐ ಆಮ್ ಸ್ಟಡಿಂಗ್, ಬಟ್ ಇಮಿಡಿಯೇಟ್ಲಿ ನಂಗೆ ಜಾಬ್ ಸಿಗುತ್ತೆ ಅಂಥ ಒಂದು ಎಜುಕೇಷನ್ನ ಕೊಡುವಂಥದ್ದು. ಓಕೆ, ಎಕ್ಸ್ಪ್ಯಾನ್ಷನ್ ಆಫ್ ಹೆಲ್ತ್ ಆ್ಯಂಡ್ ಹೈಜೀನಿಕ್ ಫೆಸಿಲಿಟೀಸ್, ಅದನ್ನು ಜಾಸ್ತಿ ಮಾಡುವಂಥದ್ದು. ನೈರ್ಮಲ್ಯ ಸೌಲಭ್ಯಗಳು, ಆರೋಗ್ಯ ಸೌಲಭ್ಯಗಳು,
ನರ್ಚರಿಂಗ್, ಅಗ್ರಿಕಲ್ಚರೇ ಮೇನ್, ಹೌದಾ ಅಲ್ವಾ? ಸೊ ನಾವು ಒಂದು ಊರು ಅಂತ ತೊಗೊಂಡಾಗ, ಒಂದು ಗ್ರಾಮೀಣ ಪ್ರದೇಶ ಅಂತ ತೊಗೊಂಡಾಗ ಕೃಷಿ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಟಲ್ ರೇರಿಂಗ್ ಜಾನುವಾರು ಸಾಕಾಣಿಕೆ ಇಂಪಾರ್ಟೆಂಟ್ ಆಗುತ್ತೆ, ಪೌಲ್ಟ್ರಿ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಫಿಶರಿ, ಎಲ್ಲ ಸೋಷಿಯಲ್ ಫಾರೆಸ್ಟ್ರಿ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಅದೇ ಜಾಸ್ತಿ ಕೆಲಸ, ಮೀನ್ ಈ ಕೆಲಸಗಳೇ ಜಾಸ್ತಿ ಮಾಡುವಂಥದ್ದು ಹಳ್ಳಿಯಲ್ಲಿ. ಸೊ ಅದನ್ನು ಇಂಪ್ರೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ಸೊ ನೀರಾವರಿ ಸೌಲಭ್ಯ ವಿಸ್ತರಣೆ. ಇಂಪ್ರೂವಿಂಗ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಸುಧಾರಿಸುವಂಥದ್ದು. ಅಗೇನ್ ಊರಲ್ಲಿ ಏನಿದೆ ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು, ಹೊಸದಾಗಿ ಏನೋ ತೊಗೊಂಡು ಹೋಗಿ ಹಾಕಬೇಕು ಅಂತ ಏನಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಇವೆಲ್ಲ ಆಗಿರ್ಬೋದು, ಇರಿಗೇಷನ್ ಫೆಸಿಲಿಟೀಸ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಇದೆಲ್ಲ ಆಲ್ರೆಡಿ ಇದೆ ಅಲ್ವಾ? ಸೊ ಅದಕ್ಕೆ ನಾನು ಡೆವಲಪ್ಮೆಂಟ್ ಮಾಡೋವಂಥದ್ದು, ಅದನ್ನು ನಾನು ಪ್ರೋತ್ಸಾಹ ಮಾಡುವಂಥದ್ದು. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮನ್ರೇಗಾ ಆ್ಯಂಡ್ SGSY ಎಕ್ಸೆಟ್ರಾ, ಅವೆಲ್ಲ ಯೋಜನೆಗಳು ಗೌರ್ಮೆಂಟ್ ಕಡೆಯಿಂದ. ಇಂಪ್ಲಿಮೆಂಟೇಷನ್ ಆಫ್ ಹೌಸಿಂಗ್ ಪ್ರೋಗ್ರಾಮ್ಸ್ ಲೈಕ್ ಇಂದಿರಾ ಆವಾಸ್ ಹಾಗೂ ಆಶ್ರಯ ಯೋಜನಾ. ಓಕೆನಾ? ನೆಕ್ಸ್ಟ್, ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್? ಸೊ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆಯೇತರ ಆದಾಯ ಮುಖ್ಯ ವಿಧಗಳು ಯಾವುವು ಅಂತ. ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ನನಗೆ ಟ್ಯಾಕ್ಸ್, ನಾನು ಡೈರೆಕ್ಟಾಗಿ ಟ್ಯಾಕ್ಸ್ ತೊಗೊಳ್ಳೋದು ಬಿಟ್ಟು ಇಂಡೈರೆಕ್ಟಾಗಿ ನನಗೆ ಎಲ್ಲೆಲ್ಲಿಂದ ದುಡ್ಡನ್ನ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ ಗೌರ್ಮೆಂಟ್ ಕಡೆಯಿಂದ. ಒಂದು ಪ್ರಾಫಿಟ್ ಅರ್ನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಲಾಭ, ನಿವ್ವಳ ಲಾಭ. ದ ನೆಟ್ ಪ್ರಾಫಿಟ್ ಜನರೇಟೆಡ್ ಬೈ ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲ್ವೆಗಳ ಉತ್ಪತ್ತಿಯಾಗುವ ನಿವ್ವಳ ಲಾಭ. ಆ್ಯಂಡ್ ದೆನ್ ರೆವೆನ್ಯೂ ಜನರೇಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಅಂಚೆ ಹಾಗೂ ದೂರಸಂಪರ್ಕ. ಸೊ ರಿಸರ್ವ್ ಬ್ಯಾಂಕ್ ಆಯಿತು, ರೈಲ್ವೇಸ್ ಆಯಿತು, ಪೋಸ್ಟ್ ಟೆಲಿಕಮ್ಯುನಿಕೇಷನ್ಸ್ ಆಯಿತು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಂದ ಬರುತ್ತೆ. ರೆವೆನ್ಯೂ ಜನರೇಟೆಡ್ ಬೈ ಕಾಯಿನ್ಸ್ ಆ್ಯಂಡ್ ಮಿಂಟ್ಸ್, ಓಕೆ, ಸೊ ನಾಣ್ಯಗಳು ತಯಾರಿಕೆ ಅದರಿಂದ ಬರುತ್ತೆ. ಆ್ಯಂಡ್ ಆಲ್ಸೋ ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್ ಎಕ್ಸೆಟ್ರಾ, ಸೊ ಇದರಿಂದನೂ ಬರುತ್ತೆ. ಸೊ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇತ್ಯಾದಿಯಿಂದ ನಾನ್ ಟ್ಯಾಕ್ಸ್ ರೆವೆನ್ಯೂಗಳನ್ನ ತಗೊಳ್ಳೋ ಅಂಥದ್ದು ಗೌರ್ಮೆಂಟ್. ಓಕೆನಾ? ಸೊ ಏನೇನೆಲ್ಲ ಬರುತ್ತೆ? ರೈಲ್ವೇಸ್ ಬರುತ್ತೆ, ಬ್ಯಾಂಕ್ ಬರುತ್ತೆ, ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್ ಬರುತ್ತೆ, ಇಂಡಸ್ಟ್ರೀಸ್ ಬರುತ್ತೆ, ಪಬ್ಲಿಕ್ ಸೆಕ್ಟರ್ಸ್ಗಳು ಬರುತ್ತೆ, ಕಾಯಿನ್ ಮಿಂಟ್ಸ್ ಬರುತ್ತೆ, ಅದಾದಮೇಲೆ ಪೆನಾಲ್ಟೀಸು ಫೀಸ್ ಇದೆಲ್ಲನೂ ಬರುತ್ತೆ. ಓಕೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಕೆಳಗಡೆ. ಎಸ್, ನೆಕ್ಸ್ಟ್ ಇರೋದು ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ. ಇದನ್ನು ನೋಡ್ತಾ ಹೋಗೋಣ. ಸೇವಿಂಗ್ಸ್ ಅಕೌಂಟ್ ಹಾಗೂ ಕರೆಂಟ್ ಅಕೌಂಟ್, ಉಳಿತಾಯ ಖಾತೆ ಹಾಗೂ ಚಾಲ್ತಿ ಖಾತೆಯ ವ್ಯತ್ಯಾಸನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಸೇವಿಂಗ್ಸ್ ಅಕೌಂಟ್ ಯೂಶಲಿ ಸ್ಯಾಲರಿಡ್ ಪರ್ಸನ್ಸು, ಸ್ಟೂಡೆಂಟ್ಸು, ಪೆನ್ಷನರ್ಸು, ಸೊ ಇವರು ತೆರೆಯುವಂಥ ಒಂದು ಖಾತೆ ಇದು. ಅಂದರೆ ಅವ್ರಿಗೆ ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ನಂಗೆ ತಿಂಗಳ ಇಷ್ಟು ಬರುತ್ತೆ, ನನ್ನ ಸಂಬಳ 20,000 ಅಂತಂದರೆ ನಂಗೆ ಎವ್ರಿ ಮಂತ್ 20,000 ಬಂದೇ ಬರುತ್ತೆ. ಸೊ ಅಂಥವರು ಸೇವಿಂಗ್ಸ್ ಅಕೌಂಟ್ ಹಾಕ್ತಾರೆ. ಓಕೆ, ಸೊ ವೇತನದಾರರು, ವಿದ್ಯಾರ್ಥಿಗಳು ಮತ್ತು ಪಿಂಚಣಿದಾರರು, ಪೆನ್ಷನರ್ಸು. ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ ಅಂದ ತಕ್ಷಣ ಬಿಸ್ನೆಸ್ ಮ್ಯಾನ್, ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್, ಇಂಥವ್ರಿಗೆ ಇದು ಕರೆಕ್ಟು. ಬಿಕಾಸ್ ಅವ್ರಿಗೆ ತಿಂಗಳು ಇಷ್ಟು ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಅವ್ರ ಬಿಸ್ನೆಸ್ ಹೇಗೆ ನಡೆಯುತ್ತೆ ಆ ಥರ ಹೋಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಇವರಿಗೆ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆ ವ್ಯವಹಾರಗಳಿಗೆ ಇದು ಸೂಟಬಲ್. ಅದ್ರ ಜೊತೆಗೆ ಇಲ್ಲಿ ನೋಡಿ, ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ಬಟ್ ಇದು ಸೇವಿಂಗ್ಸ್ ಅಕೌಂಟಲ್ಲಿ ಆಗೋದಿಲ್ಲ. ಅವ್ರು ಒಂದು ದಿನದಲ್ಲಿ ಎಷ್ಟು ಸರಿ ಆದರೂ ಹಣನ ಹಾಕ್ಬೋದು, ತೆಗಿಬೋದು. ಆ ಒಂದು ಫೆಸಿಲಿಟಿ ಇದೆ ಚಾಲ್ತಿ ಖಾತೆಯಲ್ಲಿ ಅಥವಾ ಕರೆಂಟ್ ಅಕೌಂಟಲ್ಲಿ. ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡಿ, ನೋ ರಿಸ್ಟ್ರಿಕ್ಷನ್ಸ್ ಆನ್ ದ ನಂಬರ್ ಆಫ್ ಡೆಪಾಸಿಟ್ಸ್. ನಾವು ಎಷ್ಟಾದರೂ ಡೆಪಾಸಿಟ್ ಮಾಡ್ಬೋದು. ಠೇವಣಿ ಸಂಖ್ಯೆ ಮತ್ತು ಠೇವಣಿಗಳ ಮೇಲೆ ಯಾವುದೇ ಒಂದು ನಿರ್ಬಂಧವಿಲ್ಲ. ಓಕೆ, ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್. ಆಯಿತಾ? ಇನ್ನೊಂದು ಪಾಯಿಂಟು, ಯೂಸ್ ವಿಡ್ರಾವಲ್ ಸ್ಲಿಪ್ಸ್ ಆರ್ ಚೆಕ್ಸ್. ಸೊ ಹಣ ಹಿಂದಕ್ಕೆ ಪಡೆಯಲು ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯನ್ನು ನಾವು ಕೊಡಬೇಕು. ಬಟ್ ಇಲ್ಲಿ ಬ್ಯಾಂಕ್ ವಿಲ್ ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್ಸ್ ಆ್ಯಂಡ್ ಕಲೆಕ್ಟ್ ದ ಸರ್ವಿಸ್ ಚಾರ್ಜಸ್. ಆಯಿತಾ? ಸೊ ಯಾವುದೇ ಒಂದು ರೀತಿಯಾದಂಥ ಬಡ್ಡಿ ಕೊಡೋದಿಲ್ಲ. ಇಷ್ಟು ಹಣ ಹಾಕಿ ತೆಗಿತಾ ಇದ್ದರೆ ಕೊಡೋದಿಲ್ಲ. ಆ್ಯಂಡ್ ಆದರೆ ಸೇವೆ ಶುಲ್ಕ ವಸೂಲಿ ಮಾಡ್ತಾರೆ. ಓಕೆ, ಸರ್ವಿಸ್ ಚಾರ್ಜನ್ನ ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರ್? ಸೊ ನಿಮಗೆ
ಇಫ್ ಐ ಆಮ್ ನಾಟ್ ರಾಂಗ್ ಫಂಕ್ಷನ್ಸ್ನ ಕೇಳಿದ್ರು. ಸೊ ಹಾಗಾಗಿ ನಾನು ಗುಣಲಕ್ಷಣಗಳನ್ನ ಹಾಕಿದ್ದೀನಿ ಇಲ್ಲಿ, ಉದ್ಯಮಿಗಳ ಗುಣಲಕ್ಷಣಗಳೇನು ಅಂತ. ಸೊ ಅವ್ರು ಕ್ರಿಯೇಟಿವ್ ಆಗಿರಬೇಕು, ಹೊಸದಾಗಿ ಏನಾದರೂ ಮಾಡಬೇಕಪ್ಪ ಅಂತ ಇರಬೇಕು. ಅವರು ಸೃಜನಶೀಲತೆ ಇರಬೇಕು, ಡೈನಮಿಸಮ್ ಕ್ರಿಯಾಶೀಲತೆ ಇರಬೇಕು, ಕ್ವಿಕ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಏನಾದರೂ ಒಂದು ಮಾಡ್ತಾನೆ ಇರಬೇಕು ಆ ಥರ. ಟೀಮ್ ಬಿಲ್ಡಿಂಗ್, ತಂಡದ ನಿರ್ಮಾಣ ಮಾಡಬೇಕು. ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ನಾನು ಏನಾದರೂ ಒಂದು ಇಂಡಸ್ಟ್ರಿ ಶುರು ಮಾಡ್ತಾ ಇದ್ದೀನಿ ಅಂತಂದ್ರೆ. ಸೊ ಟೀಮ್ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್, ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಒಂದು ಬಿಸ್ನೆಸ್ ಅಂತ ಶುರು ಮಾಡಿದಾಗ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರಬೇಕು. ರಿಸ್ಕ್ ಟೇಕಿಂಗ್, ಅಪಾಯ ತೆಗೆದುಕೊಳ್ಳುವುದು, ರಿಸ್ಕ್ ತಗೊಳ್ಳೇಬೇಕಾಗತ್ತೆ, ಹೌದಲ್ಲ. ಒಂದು ಮಾರ್ಕೆಟಲ್ಲಿ ಇದ್ದೀವಿ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅಂದಾಗ ರಿಸ್ಕನ್ನು ತೊಗೊಳ್ಳೇಬೇಕು. ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ನಾನು ಇವಾಗ ಒಂದು ಬಿಸ್ನೆಸ್ ಶುರು ಮಾಡ್ತೀನೋ ಅಂತ 50 ಲಕ್ಷ ಹಾಕ್ಬಿಟ್ಟು ನಾಳೆ ದಿನ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ 50 ಲಕ್ಷ ಗೊತ್ತಾ ಆಯ್ತಾ, ಆ ಥರ ಮಾಡಬಾರ್ದು. ಇನೋವೇಷನ್, ನಾವೀನ್ಯತೆ, ಕ್ರಿಯೇಟಿವಿಟಿ, ಇನೋವೇಷನ್, ಆಲ್ಮೋಸ್ಟ್ ಅಂದರೆ ಹೊಸದಾಗಿ ಏನಾದರೂ ಒಂದು ಮಾಡುವಂಥದ್ದು. ಲೀಡರ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್, ನಾಯಕತ್ವ ಇರಬೇಕು. ನಾನೊಬ್ಬ ಲೀಡರಾಗಿ ನಿಂತ್ಕೊಂಡು ಎಲ್ಲರಿಗೂ ಹೇಳಬೇಕು ಏನು ಮಾಡಬೇಕು ಅಂತ, ಕೆಲಸ ಆಗೋ ಥರ ನೋಡ್ಕೋಬೇಕು. ಹಂಗೆ ಅವ್ರನ್ನೂ ಹಾಗೆ ನೋಡ್ಕೋಬೇಕು, ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವ್ರನ್ನ. ಓಕೆ, ಸೊ ಬೇಸಿಕಲಿ ನಾಯಕತ್ವ ಇರಬೇಕು. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್? ಸೊ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಯಾವುವು? ನೀವಿಲ್ಲಿ ನೋಡ್ಬೋದು, ಇಂಪಾರ್ಟೆನ್ಸ್ ಫಾರ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುರಕ್ಷತೆ ಹಾಗೂ ಗುಣಮಟ್ಟ, ಇದನ್ನು ನಾವು ನೋಡ್ಕೋಬೇಕು. ಅವಾಯ್ಡಿಂಗ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್, ಸೊ ಅಪಾಯಕಾರಿ ವಸ್ತುಗಳನ್ನು ಉತ್ಪಾದನೆ ಮತ್ತು ಮಾರಾಟ ಮಾಡುವುದನ್ನು ತಪ್ಪಿಸುವುದು. ಪ್ರಿವೆನ್ಷನ್ ಆಫ್ ಟ್ರೇಡ್ ಮಾಲ್ ಪ್ರಾಕ್ಟಿಸಸ್, ವ್ಯಾಪಾರ ಅಕ್ರಮಗಳನ್ನು ತಡೆಗಟ್ಟುವಿಕೆ. ಸೂಪರ್ವಿಷನ್ ಆಫ್ ಕ್ವಾಲಿಟಿ ವೇಟ್ಸ್, ಅಂದರೆ ಈಗ ಯಾರೂ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ, ತಕ್ಕಡಿ ಇಟ್ಕೊಂಡು ಮೋಸ ಮಾಡೋದೆಲ್ಲ. ಬಟ್ ಸ್ಟಿಲ್ ಗುಣಮಟ್ಟ ತೂಕದ ಮೇಲೆ ಮೇಲ್ವಿಚಾರಣೆ. ಆ್ಯಂಡ್ ದೆನ್ ಸೂಪರ್ವಿಷನ್ ಆನ್ ಪ್ರೈಸ್, ಬೆಲೆಯ ಮೇಲೆ ಮೇಲ್ವಿಚಾರಣೆ. ಕಾಂಪನ್ಸೇಟಿಂಗ್ ದ ಕನ್ಸ್ಯೂಮರ್ಸ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಅರೈಸಿಂಗ್ ಬಿಕಾಸ್ ಆಫ್ ಟ್ರೇಡ್, ಸೊ ಕಂಪ್ಲೇಂಟ್ ಮಾಡುವಂಥದ್ದು. ಆ್ಯಂಡ್ ದೆನ್ ಕನ್ಸ್ಯೂಮರ್ ಎಜುಕೇಷನ್, ಶಿಕ್ಷಣ ಕೊಡುವಂಥದ್ದು, ಗ್ರಾಹಕರಿಗೆ ಅರಿವು ಮೂಡಿಸುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್. ಈ ಥರ ಎಲ್ಲ ಮೋಸ ಹೋಗ್ತಾಯಿದ್ರೆ ಮೋಸ ಹೋಗಬೇಡಿ, ಇಷ್ಟು ಹುಷಾರಾಗಿರಿ ಅಂತ ಎಲ್ಲ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಮಕ್ಕಳೇ, ಇದು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ 33 ಕ್ವೆಶನ್ಸ್ಗಳಾಗಿದೆ ಫ್ರಮ್ 33 ಚಾಪ್ಟರ್ಸ್. ನನ್ಗೆ ಅನಿಸ್ತಾ ಇದೆ ನಿಮ್ಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ ನಾಳೆ ಎಕ್ಸಾಮ್ಗೆ ಅಂತ. ಸೊ ನೀವು ಡೆಫಿನೆಟ್ಲಿ ಫುಲ್ ನೋಡಿದರೆ ವೆರಿ ಗುಡ್. ಇಲ್ಲ ಅಂತಂದರೆ ಮಧ್ಯ ನೋಡ್ಕೊಂಡು ಬಂದಿದ್ರೆ ಹೋಗಿ ಫುಲ್ ನೋಡಿ. ಅಟ್ಲೀಸ್ಟ್ ಕ್ವೆಶನ್ಸ್, ನಿಮ್ಗೆ ಆನ್ಸರ್ಸ್ ಗೊತ್ತಿದ್ರು ಓಕೆ, ಬಟ್ ಅಟ್ಲೀಸ್ಟ್ ಕ್ವೆಶನ್ಸ್ನ ನೋಡಿ, ಏನೇನು ಕ್ವೆಶನ್ಸ್ ನಾನು ಹೇಳಿದ್ದೀನಿ ಅಂತ. ಬಿಕಾಸ್ ಇಟ್ ಈಸ್ ಆಲ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಜಸ್ಟ್ ಸೆಕೆಂಡ್ ಪ್ರಿಪ್ರೇಟರಿ ಅಂತ ಅಲ್ಲ, ಫೈನಲ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಈ ಥರದ್ದೇ ವೀಡಿಯೋಸ್ಗೋಸ್ಕರ, ಅಪ್ಡೇಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಹೋಗಿ ಮಾಡ್ಕೊಬನ್ನಿ. ಓಕೆ, ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.